ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ನಾನು ಜೆಎಸ್ ಸೋಮನಾಳ್. ಇವತ್ತಿನ ಅವಧಿಯಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ. ಈಗಾಗಲೇ ಏನಪ್ಪಾ ಅಂದ್ರೆ 8 ತರಗತಿಗಳು ಮುಗಿದಿದ್ದವು. ಇವತ್ತು 9ನೇ ತರಗತಿ ಏನಪ್ಪಾ ಅಂದ್ರ ಪ್ರಾರಂಭ ಮಾಡ್ತಿದ್ವಿ. ಇವತ್ತು ನಾವು ಅಧ್ಯಯನ ಮಾಡುತ್ತಿರುವಂತ ಎಲ್ಲಾ ಪ್ರಶ್ನೆಗಳು ಮುಂಬರಲಿರುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತವಾಗಲಿದ. KS ಆಗಿರ್ಬೋದು, KPSC ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್, FD, SD, ಅದೇ ರೀತಿಯಾಗಿ PSI, PC, PDO, TET, HS ಸ್ಟಾರ್, GP ಸ್ಟಾರ್, PA ಸ್ಟಾರ್ ಇತರ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಉಪಯುಕ್ತವಾಗುವಂತ ಮಾಹಿತಿ ಏನಪ್ಪಾ ಅಂದ್ರ ಈ ತರಗತಿ ಏನಪ್ಪಾ ಅಂದ್ರ ಒಳಗೊಂಡದ. ಅದು ವಿಶೇಷವಾಗಿ ಏನಪ್ಪಾ ಅಂದ್ರ ಇವತ್ತಿನ 9ನೇ ಕ್ಲಾಸ್ ಒಳಗೆ ಏನು ವಿಶೇಷ ಐತಪ್ಪ ಅಂದ್ರ ಮೋಸ್ಟ್ ರಿಪೀಟೆಡ್ ಆಗುವಂತ ಕ್ವಶನ್ಸ್ ಗಳೇ ಏನಪ್ಪಾ ಅಂದ್ರ ಜಾಸ್ತಿ ಇದಾವ. ಇವು ಏನಾಗುತ್ತೋ ಪರೀಕ್ಷೆಗೆ ಪದೇ ಪದೇ ಏನಪ್ಪಾ ಅಂದ್ರ ಬರ್ತಿತ್ತು. ಅಂತ ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರ ಒಂದು ತಿಳಿಸುವಂತ ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಏನಪ್ಪಾ ಅಂದ್ರ ಮಾಡ್ತೀವಿ. ಈಗಾಗ್ಲೇ ಏನಪ್ಪಾ ಅಂದ್ರ 5 ಅಧ್ಯಾಯಗಳ ಮುಗಿದು ಇವತ್ತೊಂದು ವಿಡಿಯೋ ನಾವು ಅಧ್ಯಯನ ಮಾಡಿದ್ವು ಅಂದ್ರ ಅದ್ರೊಳಗೆ ಏನಪ್ಪಾ ಅಂದ್ರ 6ನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಾಚೀನ ರಾಜ ಮನೆತನಗಳು ಏನದಲ್ಲ ಅವುಗಳ ಸಹ ಏನಪ್ಪಾ ಅಂದ್ರ ಮುಗಿತು. ಅದ್ರ ಜೊತೆಗೆ ಏನಪ್ಪಾ ಅಂದ್ರ ನಮ್ಮ ಸಂವಿಧಾನ ವಿಷಯ ಇಷ್ಟು ಪಾಠಗಳು ಏನಾಗ್ತವಪ್ಪ ಅಂದ್ರ ಇಷ್ಟನ್ನ ನಾವು ಅಧ್ಯಯನ ಮಾಡಿದ್ವಿ ಅಂದ್ರ ಭಾಗ 1 ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರ ಮುಗಿತದ. ನೆಕ್ಸ್ಟ್ ವಿಡಿಯೋದೊಳಗೆ ಏನ್ ಬಂದ್ರ ಭಾಗ 2 ಅನ್ನ ಪ್ರಾರಂಭ ಮಾಡೋಣ. ನೋಡ್ರಿ, ಈಗಾಗಲೇ 80 ಪ್ರಶ್ನೆಗಳನ್ನ ಅಧ್ಯಯನ ಮಾಡಿದ್ವಿ. ಇವತ್ತು 81ನೇ ಪ್ರಶ್ನೆಗಳಿಂದ ಪ್ರಾರಂಭ ಮಾಡೋಣ. ನೋಡ್ರಿ, 81ನೇ ಪ್ರಶ್ನೆ ಏನಿದೆ, ಚೋಳರ ಮನೆತನಕ್ಕೆ ಸಂಬಂಧಿಸಿದಂತೆ ಸರಿಯಾಗದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಇಲ್ಲಿ ಏನ್ ಕೇಳಿನ ಸರಿಯಾಗದ ಅಂತ ಕೇಳನ್ ಅಂದ್ರ ತಪ್ಪಾಗಿರುವಂತ ಹೇಳಿಕೆನ ಏನಪ್ಪಾ ಅಂದ್ರ ನಾವು ಕಂಡಿಡ್ಬೇಕಾಗ್ಯದ. ನೋಡ್ರಿ, ಈ ಸ್ಟೇಟ್ಮೆಂಟ್ ನೋಡ್ರಿ, ರಾಜೇಂದ್ರ ಚೋಳನು ಭಾರತದ ಅತಿ ದೊಡ್ಡದಾದ ಹಾಗೂ ಎತ್ತರವಾದ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದನು. ಬಿ ಸ್ಟೇಟ್ಮೆಂಟ್ ನೋಡ್ರಿ, ರಾಜರಾಜ ಚೋಳನು ರೈತರ ಅನುಕೂಲಕ್ಕಾಗಿ ಚೋಳಗಂಗಂ ಎಂಬ ಬೃಹತ್ ಗಾತ್ರದ ಕೆರೆಯೊಂದನ್ನು ಕಟ್ಟಿಸಿದನು. ಸಿ ಸ್ಟೇಟ್ಮೆಂಟ್ ನೋಡ್ರಿ, ಉತ್ತರ ಭಾರತದ ದಂಡಯಾತ್ರೆಯ ಯಶಸ್ವಿಗಾಗಿ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ರಾಜೇಂದ್ರ ಚೋಳನು ಧರಿಸಿದನು. ಏನ್ ಮಾಡಿದನು? ಧರಿಸಿದನು ಅನ್ನೋದು ಏನಪ್ಪಾ ಅಂದ್ರ ಇಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದನು. ಈ 3 ಹೇಳಿಕೆಗಳಲ್ಲಿ ನಾವ್ ಏನ್ ಮಾಡ್ಬೇಕಂದ್ರ ತಪ್ಪಾದ ಅಂದ್ರ ಸರಿಯಾಗದ ಹೇಳಿಕೆಯನ್ನು ಏನ್ ಮಾಡ್ಬೇಕಂದ್ರ ಕಂಡುಹಿಡಿಬೇಕಾಗಿದೆ. ನೋಡ್ರಿ, ಈ ರಾಜೇಂದ್ರ ಚೋಳನು ಭಾರತದ ಅತಿ ದೊಡ್ಡದಾದ ಹಾಗೂ ಎತ್ತರವಾದ ಬೃಹದೇಶ್ವರ ದೇವಾಲಯ ನಿರ್ಮಾಣ ಮಾಡಿದಂತ ತಪ್ಪು. ಯಾಕಂದ್ರ ಈ ಬೃಹದೇಶ್ವರ ನಾವು ಹಿಂದಿನ ತರಗತಿ ಒಳಗೆ ಅಧ್ಯಯನ ಮಾಡಿದ್ವಿ. ಭಾರತದ ಅತಿ ಎತ್ತರವಾದಂತ ದೊಡ್ಡದಾದಂತ ಒಂದು ದೇವಾಲಯ ಯಾವ್ದಪ್ಪ ಅಂದ್ರ ಬೃಹದೇಶ್ವರ ದೇವಾಲಯ ಅಂತ ಇದೆ. ಅದು ಎಲ್ಲಿ ಕಂಡು ಬರ್ತದ ಅಂತಾರ ತಂಜಾವೂರಿನಲ್ಲಿ ಕಂಡು ಬರ್ತದ. ಹಿಂದಿನ ತರಗತಿಗಳ ಅಧ್ಯಯನ ಮಾಡಿದ್ವಲ್ಲ, ಈ ಬೃಹದೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತದ? ತಂಜಾವೂರಿನಲ್ಲಿ ಕಂಡು ಬರ್ತದ. ಇದು ನಿರ್ಮಾಣ ಮಾಡಿದವ್ರು ಯಾರಪ್ಪ ಅಂದ್ರ ರಾಜರಾಜ ಚೋಳ ನಿರ್ಮಾಣ ಮಾಡಿದ. ಯಾರ ನಿರ್ಮಾಣ? ಬೃಹದೇಶ್ವರ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿದ್ರ ಅಂದ್ರ ರಾಜರಾಜ ಚೋಳ ನಿರ್ಮಾಣ ಮಾಡಿದ. ಹಾಗಾಗಿ ಏನಪ್ಪಾ ಅಂದ್ರ ಈ ಸ್ಟೇಟ್ಮೆಂಟ್ ಏನಾಗ್ತದ? ರಾಂಗ್ ಆಗ್ತದ. ಇನ್ನೇನ್ ನೋಡ್ರಿ, ಬೃಹದೇಶ್ವರ ದೇವಾಲಯ ನಿರ್ಮಾಣ ಮಾಡಿದವರು ರಾಜರಾಜ ಚೋಳ ಮಾಡ್ತಾನ. ಇದು ಎಲ್ಲಿದವಪ್ಪ ಅಂದ್ರ ತಂಜಾವೂರಿನಲ್ಲಿ. ಎಲ್ಲದ? ಇದು ತಂಜಾವೂರಿನಲ್ಲಿ. ನೆಕ್ಸ್ಟ್ ಬಿ ಸ್ಟೇಟ್ಮೆಂಟ್ ನೋಡ್ರಿ, ರಾಜರಾಜ ಚೋಳನು ರೈತರ ಅನುಕೂಲಕ್ಕಾಗಿ ಚೋಳಗಂಗಂ ಎಂಬ ಬೃಹತ್ ಗಾತ್ರದ ಕೆರೆಯೊಂದು ಕಟ್ಟಿಸಿದನು. ಇದು ಸ್ಟೇಟ್ಮೆಂಟ್ ರಾಂಗ್ ಅದ. ನೋಡ್ರಿ, ಈ ರಾಜರಾಜ ಚೋಳನ್ ಏನಪ್ಪಾ ಅಂದ್ರೆ ಕೆರೆಯನ್ನು ಕಟ್ಟಿಸ್ಲಿಲ್ಲ. ರಾಜೇಂದ್ರ ಚೋಳನ್ ಏನದನಲ್ಲ ಚೋಳಗಂಗಂ ಎಂಬ ಬೃಹತ್ ಗಾತ್ರದ ಏನಪ್ಪಾ ಅಂದ್ರ ಅಥವಾ ಕೆರೆಯನ್ನು ಕಟ್ಟಿಸಿದ. ಹಾಗಾಗಿ ಏನಪ್ಪಾ ಅಂದ್ರ ಈ ಸ್ಟೇಟ್ಮೆಂಟ್ ಏನದಪ್ಪ ಅಂದ್ರ ರಾಂಗ್ ಅದ. ನೆಕ್ಸ್ಟ್ ಸಿ ನೋಡ್ರಿ, ಉತ್ತರ ಭಾರತ ದಂಡಯಾತ್ರೆ ಯಶಸ್ವಿಗಾಗಿ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ರಾಜೇಂದ್ರ ಚೋಳನು ಧರಿಸಿದನು ಅಥವಾ ಪಡಿದನು ಅನ್ನೋದು ಏನಪ್ಪಾ ಅಂದ್ರ ಕೊಟ್ಟದ. ಈ ಸಿ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರ ಸರಿಯಾಗಿದೆ. ಇಲ್ಲಿ ನಮಗೆ ಏನ್ ಪ್ರಶ್ನೆ ಕೇಳಿದನದಾತ, ಚೋಳರ ಮನೆತನಕ್ಕೆ ಸಂಬಂಧಿಸಿದಂತೆ ಸರಿಯಾಗದ ಹೇಳಿಕೆಯನ್ನು ಗುರುತಿಸಂತ ಏನ್ ಹೇಳನಾತ? ಸರಿಯಾಗದ ಅಂದ್ರೆ ತಪ್ಪಾಗಿರುವಂತ ಹೇಳಿಕೆಯನ್ನು ಗುರುತಿಸಂತ ಹೇಳನ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗ್ತದ ಅಂದ್ರ ಬಿ ಆಪ್ಷನ್. ಎ ಮತ್ತು ಬಿ ಏನಪ್ಪಾ ಅಂದ್ರ ತಪ್ಪಾದ ಹೇಳಿಕೆಗಳ ಈ ಪ್ರಶ್ನೆಗೆ ಬಿ ಆಪ್ಷನ್ ಏನಪ್ಪಾ ಅಂದ್ರ ಸರಿಯಾದಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾವು ನೋಡೋದಾದ್ರ ನೋಡ್ರಿ, ಚೋಳಗಂಗಂ ಲೇಕ್ ಅಂದ್ರ ಲೇಕ್ ಮೀನ್ಸ್ ಏನಪ್ಪಾ ಅಂದ್ರ ಸರೋವರ ಅಂತಾನು ಅರ್ಥ ಕೊಡ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಕೆರೆ ಅಂತಾನು ಏನಪ್ಪಾ ಅಂದ್ರ ಅರ್ಥವನ್ನ ಕೊಡ್ತದ. ನೋಡ್ರಿ, ಇಲ್ಲೇನ ಚೋಳಗಂಗಂ ಕೆರೆನ ಯಾರು ಕಟ್ಟಿಸಿದ್ರಪ್ಪ ಅಂದ್ರ ರಾಜೇಂದ್ರ ಚೋಳ ಕಟ್ಟಿಸ್ತಾರೆ. ಯಾರು ಕಟ್ಟಿಸ್ತಾರ? ಇಲ್ಲೇ ನೋಡ್ರಿ, ರಾಜೇಂದ್ರ ಚೋಳ ಕಟ್ಟಿಸ್ತಾನೆ. ಇದ್ರ ವಿಶೇಷತೆ ನೋಡ್ರಿ, ಇದು ಇಂಡಿಯಾ ಲಾರ್ಜೆಸ್ಟ್ ಆನ್ಸೆಟ್ ಮ್ಯಾನ್ ಮೇಡ್ ಲೇಕ್ ಇನ್ ಇಂಡಿಯಾ ಅಂದ್ರ ಭಾರತದಲ್ಲಿ ಏನಪ್ಪಾ ಅಂದ್ರ
ಮಾನವರಿಂದ ನಿರ್ಮಿತದಂತ ದೊಡ್ಡದಾದ ಪ್ರಾಚೀನ ಕೆರೆ ಯಾವುದಪ್ಪ ಅಂದ್ರ ಚೋಳಗಂಗಂ ಕೆರೆ. ಯಾವ ಕೆರೆ? ಚೋಳಗಂಗಂ ಕೆರೆ. ಇದನ್ನ ಯಾರು ಕಟ್ಟಿಸಿದಾರಪ್ಪ ಅಂದ್ರ ರಾಜೇಂದ್ರ ಚೋಳ ಕಟ್ಟಿಸಿದ. ಇಲ್ಲದಾರು ಇವ್ರೇ ಏನಪ್ಪಾ ಅಂದ್ರ ರಾಜೇಂದ್ರ ಚೋಳ. ಇಲ್ಲೇನ್ ಕುದುರೆ ಮೇಲೆ ಕುಂತಾನಲ್ಲ ಈತ ಏನಪ್ಪಾ ಅಂದ್ರ ರಾಜೇಂದ್ರ ಚೋಳ. ಈತ ಏನಪ್ಪಾ ಅಂದ್ರ ರಾಜರಾಜ ಚೋಳ. ಈತ ಯಾರೀತ? ರಾಜರಾಜ ಚೋಳ. ನೋಡ್ರಿ, ರಾಜರಾಜ ಚೋಳನ ಮಗ ಯಾರಪ್ಪ ಅಂದ್ರ ರಾಜೇಂದ್ರ ಚೋಳ. ಮೊದಲು ಈತ ಅಧಿಕಾರಕ್ಕೆ ಬರ್ತಾನ, ಆಮೇಲೆ ಏನಂದ್ರ ರಾಜೇಂದ್ರ ಚೋಳ ಅಧಿಕಾರಕ್ಕೆ ಬರ್ತಾನ. ಇವ್ರು ಏನಪ್ಪಾ ಅಂದ್ರ ಚೋಳ ಮನೆತನ ಏನಪ್ಪಾ ಅಂದ್ರ ಅತ್ಯಂತ ಪ್ರಸಿದ್ಧವಾದಂತ ದೊರೆಗಳದಾರ. ಇವ್ರಿಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೋಡುದಾದ್ರ ನೋಡ್ರಿ, ಚೋಳ ಮನೆತನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುದಾದ್ರ ದಕ್ಷಿಣ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ, ಯಾವ ಭಾರತದಲ್ಲಿ? ದಕ್ಷಿಣ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಸುಮಾರು 4 ಶತಮಾನಗಳ ಕಾಲ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರ ಆಡಳಿತ ಮಾಡಿದ್ರು. ಎಷ್ಟು ಶತಮಾನಗಳ ಕಾಲ ಆಡಳಿತ ಮಾಡಿದ್ರು ಇವರು? 4 ಶತಮಾನಗಳ ಕಾಲ ಆಡಳಿತ ಮಾಡಿದ್ರು. ಈ ಚೋಳ ಮನೆತನ ಸ್ಥಾಪಕ ಯಾರಪ್ಪ ಅಂದ್ರೆ ವಿಜಯಾಳ ಚೋಳ. ಯಾವ ಚೋಳ? ವಿಜಯಾಳ ಚೋಳ ಅನ್ನೋದು ಏನಪ್ಪಾ ಅಂದ್ರ ಎನ್ನವ ಈ ಚೋಳ ಮನೆತನವನ್ನ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡಿದ. ಚೋಳ ಮನೆತನ ರಾಜಧಾನಿ ಯಾವ್ದಂತ? ತಂಜಾವೂರು ಬರ್ತದ. ನಮಗ್ ಕೇಳಿದನ. ಚೋಳ ಮನೆತನ ರಾಜಧಾನಿ ಯಾವ್ದಂತ ನಮಗ್ ಪ್ರಶ್ನೆ ಕೇಳಿದನ. ಚೋಳ ಮನೆತನದ ಸ್ಥಾಪಕ ಯಾರಂತ ಪ್ರಶ್ನೆ ಕೇಳಿದಾನ. ಇವ್ ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ನಮಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಕೇಳಿದಾನ. ಒಂದ್ಸಲ ಹಿಂದಿನ ಪ್ರಶ್ನೆ ಪತ್ರಿಕೆ ಅಂತ ತೆಗೆದು ನೋಡ್ರಿ, ಬೇಕಾದ ಪರೀಕ್ಷೆ ತೆಗೆದು ನೋಡ್ರಿ, ಚೋಳರ ಮನೆತನ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರ್ತದ. ಅಷ್ಟೊಂದು ಇಂಪಾರ್ಟೆಂಟ್ ಆದಂತ ಮನೆತನ ನಮಗಿದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಪದ. ಒಂದು ಪ್ರಶ್ನೆ ಪಿಕ್ಸ್ ಏನಪ್ಪಾ ಅಂದ್ರ ಚೋಳ ಮನೆತನದ ಮೇಲೆ ಇದೇ ಇರ್ತದೆ. ಚೋಳ ಮನೆತನ ಸ್ಥಾಪಕ ಯಾರು? ವಿಜಯಾಳ ಚೋಳ. ಅವರ ರಾಜಧಾನಿ ಯಾವುದು? ತಂಜಾವೂರು. ಚೋಳ ಮನೆತನದ ಶ್ರೇಷ್ಠ ದೊರೆಗಳು ಯಾರು ಬರ್ತಾರಂದ್ರ ರಾಜರಾಜ ಚೋಳ ಬರ್ತಾನ. ಇನ್ನೊಬ್ಬ ಏನಪ್ಪಾ ಅಂದ್ರ ರಾಜೇಂದ್ರ ಚೋಳ ಬರ್ತಾರ. ನೆಕ್ಸ್ಟ್ ರಾಜರಾಜ ಚೋಳನ ಬಗ್ಗೆ ನಾವು ಅಧ್ಯಯನ ಮಾಡಿದ. ಈತ ಪರಾಕ್ರಮಿಯಾಗಿದ್ದ, ದಕ್ಷ ಆಡಳಿತಗಾರನಾಗಿದ್ದ. ಈತನ ಆಡಳಿತದ ವೈಖರ್ಯವನ್ನ ನೋಡಿದಾಗ, ಈತನ ಆಡಳಿತದ ವ್ಯಾಪ್ತಿ ಪ್ರದೇಶವನ್ನು ನೋಡಿದಾಗ ತುಂಗಾಭದ್ರಾ ನದಿ ಕರ್ನಾಟಕದೊಳಗೆ ಏನ್ ಕಂಡು ಬರ್ತದಲ್ಲ, ತುಂಗಾಭದ್ರಾ ನದಿ ಏನಪ್ಪಾ ಅಂದ್ರ ಆತನ ದಕ್ಷಿಣಕ್ಕೆ ಏನಪ್ಪಾ ಅಂದ್ರ ಆತನ ಸಾಮ್ರಾಜ್ಯದ ದಕ್ಷಿಣ ಭಾಗಕ್ಕಿತ್ತು. ಮತ್ತೆ ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್ ದ್ವೀಪಗಳವ್ರಿಗೆ ಏನಪ್ಪಾ ಅಂದ್ರ ಆತನ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ಎಲ್ಲಿಂದ? ಶ್ರೀಲಂಕಾ, ನೆಕ್ಸ್ಟ್ ಮಾಲ್ಡೀವ್ಸ್ ದ್ವೀಪಗಳಿಂದ ಹಿಡಿದು ಏನಪ್ಪಾ ಅಂದ್ರ ದಕ್ಷಿಣ ಭಾಗದಲ್ಲಿ ಅಂದ್ರ ಆತನ ಸಾಮ್ರಾಜ್ಯದ ದಕ್ಷಿಣ ಭಾಗ ಅಂದ್ರ ತುಂಗಾಭದ್ರಾ ನದಿವರೆಗೆ ಏನಪ್ಪಾ ಅಂದ್ರ ಆತನ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ತನ್ನ ಸಾಮ್ರಾಜ್ಯ ರಕ್ಷಣೆಗಾಗಿ ಈತ ಪ್ರಬಲವಾದ ಒಂದು ಏನಪ್ಪಾ ಅಂದ್ರ ನೌಕಾದಳ ಕಟ್ತಾನ. ನೌಕಾಸೇನೆ ಅಂದ್ರ ಚೋಳ ಮನೆತನದಲ್ಲಿ ಏನಪ್ಪಾ ಅಂದ್ರ ನೌಕಾಸೇನೆ ಏನಾಗಿತ್ತಪ್ಪ ಅಂದ್ರ ಪ್ರಬಲವಾಗಿತ್ತು. ಏನಾಗಿತ್ತು? ನೌಕಾಸೇನೆ ಪ್ರಬಲವಾಗಿತ್ತು. ನೆಕ್ಸ್ಟ್ ಈತ ಏನ್ ಮಾಡ್ತಾನಂದ್ರ ಬೃಹದೇಶ್ವರ ದೇವಾಲಯವನ್ನ ಕಟ್ಟಿಸ್ತಾನೆ. ಇದು ಭಾರತದಲ್ಲಿ ಏನಪ್ಪಾ ಅಂದ್ರ ಅತ್ಯಂತ ಎತ್ತರವಾದ ಗೋಪುರವನ್ನು ಹೊಂದಿರುವಂತ ದೇವಾಲಯ. ಇದರ ಗೋಪುರ ಎಷ್ಟೈತಪ್ಪ ಅಂದ್ರ 60 ಅಡಿ ಅದ. 60 ಮೀಟರ್ ಅದ. ಎಷ್ಟದ? 60 ಮೀಟರ್ ಅದ. ನೆಕ್ಸ್ಟ್ ಇದು ದೇವಾಲಯ ಎಷ್ಟು ಅಡಿ ಎತ್ತರ ಅದಪ್ಪ ಅಂದ್ರ 200 ಮೀಟರ್ ಏನಪ್ಪಾ ಅಂದ್ರೆ ಎತ್ತರದ. ಎಷ್ಟು ಮೀಟರ್ ಎತ್ತರದ? ಇದು 200 ಮೀಟರ್ ಎತ್ತರದ. ಇನ್ನ ರಾಜೇಂದ್ರ ಚೋಳನ ಬಗ್ಗೆ ತಿಳ್ಕೋದ. ಈ ರಾಜೇಂದ್ರ ಚೋಳ ಯಾರಂದ್ರ ರಾಜರಾಜ ಚೋಳನ ಮಗ. ರಾಜರಾಜ ಚೋಳ ನಂತರ ಯಾರ ಅಧಿಕಾರಕ್ಕೆ ಬಂದಂದ್ರ ರಾಜೇಂದ್ರ ಚೋಳ ಅಧಿಕಾರಕ್ಕೆ ಬಂದ. ಈತನ ಚೋಳ ಸಾಮ್ರಾಜ್ಯದ ಏನಪ್ಪಾ ಅಂದ್ರ ಅತ್ಯಂತ ಪ್ರಸಿದ್ಧವಾದ ದೊರೆ. ಈತ ಏನ್ ಮಾಡ್ತಾನಪ್ಪ ಅಂದ್ರ ಉತ್ತರ ಭಾರತ ದಂಡಯಾತ್ರೆ ಯಶಸ್ವಿಗಾಗಿ ಏನಪ್ಪಾ ಅಂದ್ರ ಗಂಗೈಕೆ ಕೊಂಡ. ಯಾವ ಕೊಂಡ? ಗಂಗೈಕೆ ಕೊಂಡ ಚೋಳ ಎಂಬ ಬಿರುದನ್ನು ಧರಿಸ್ತಾರ. ಯಾರು ಧರಿಸ್ತಾರ? ರಾಜೇಂದ್ರ ಚೋಳ. ಕೇಳ್ತಮ್ಮ ಪರೀಕ್ಷೆ ಒಳಗ ಗಂಗೈಕೆ ಕೊಂಡ ಇದು ಬಿರುದು ಯಾರಿಗೆ ಸಂಬಂಧಿಸಪಟ್ಟದಂತ ಕೇಳ್ತಾನ. ಈ ಬಿರುದು ಯಾರು ಧರಿಸಿದ್ರ ಅಂತ ಕೇಳ್ತಾನ. ಅವಾಗ ಏನ್ ಹೇಳ್ಬೇಕು ನಾವು? ರಾಜೇಂದ್ರ ಚೋಳ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ರಾಜೇಂದ್ರ ಚೋಳ ಅಂತ ಹೇಳ್ಬೇಕು. ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಗಂಗೈಕೆ ಕೊಂಡ ಚೋಳಪುರಂ ಎಂಬ ಹೊಸ ದೇವಾಲಯವನ್ನು ಈತ ನಿರ್ಮಾಣ ಮಾಡ್ತಾನೆ. ನೋಡ್ರಿ ಇಲ್ಲೊಂದ್ ಚೂರ್ ನೋಡ್ರಿ. ಗಂಗೈಕೆ ಕೊಂಡ ಚೋಳಪುರಂ ಎಂಬಲ್ಲಿ ಏನಪ್ಪಾ ಅಂದ್ರ ಈ ರಾಜೇಂದ್ರ ಚೋಳ ಏನ್ ಮಾಡ್ತಾನ ಅಂದ್ರ ಒಂದು ಶಿವ ಮಂದಿರವನ್ನ ಸ್ಥಾಪನೆ ಮಾಡ್ತಾನ. ಯಾವ ಮಂದಿರ ಸ್ಥಾಪನೆ ಮಾಡ್ತಾನ? ಶಿವ ಮಂದಿರ. ಎಲ್ಲಿ ಸ್ಥಾಪನೆ ಮಾಡ್ತಾನ? ಗಂಗೈಕೊಂಡ ಚೋಳಪುರಂ ಎಂಬ ನಗರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಆತ ಶಿವ ಮಂದಿರವನ್ನು ನಿರ್ಮಾಣ ಮಾಡ್ತಾನ. ನೆಕ್ಸ್ಟ್ ರಾಜಧಾನಿ ಸಮೀಪ ಏನ್ ಮಾಡಿದಪ್ಪ ಅಂದ್ರ ಚೋಳಗಂಗಂ ಎಂಬ ಕೆರೆ ಒಂದ ಏನಪ್ಪಾ ಅಂದ್ರ ಕಟ್ಟಿಸ್ತಾನ. ಯಾವ ಕೆರೆಯನ್ನು ಕಟ್ಟಿಸ್ತಾನ ಆತ? ಚೋಳಗಂಗಂ ಎಂಬ ಕೆರೆ ಒಂದನ್ನ ಕಟ್ಟಿಸ್ತಾನ. ನಾಳೆ ಕೇಳ್ತಾರೆ ಚೋಳಗಂಗಂ ಕೆರೆಯನ್ನು ಯಾರು ಕಟ್ಟಿಸಿದ್ರ ಅಂತ ಕೇಳ್ತಾರ. ಪ್ರಾಚೀನ ಕಾಲದಲ್ಲಿ ಮಾನವರಿಂದ ನಿರ್ಮಿತದಂತ ಅತ್ಯಂತ ದೊಡ್ಡದಾದ ಕೆರೆ ಯಾವದಂತ ಕೇಳ್ತಾನ. ಯಾರು? ಯಾವ ಕೆರೆ ಆಗ್ತದಪ್ಪ ಅಂದ್ರ ಚೋಳಗಂಗಂ ಕೆರೆ ಆಗ್ತದ. ನೆಕ್ಸ್ಟ್ ಅದನ್ನ ಯಾರು ನಿರ್ಮಾಣ ಮಾಡಿದ್ರ ಅಂದ್ರ ರಾಜೇಂದ್ರ ಚೋಳ ಮಾಡಿದ. ಯಾಕೆ ನಿರ್ಮಾಣ ಮಾಡಿದ ಅದನ್ನ? ರೈತರ ಅನುಕೂಲಕ್ಕಾಗಿ.
ಏನ್ ಮಾಡ್ದ, ರೈತರ ಅನುಕೂಲಕ್ಕಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಚೋಳಗಂಗಂ ಏನಪ್ಪಾ ಅಂದ್ರ ಕೆರೆಯನ್ನಾತ ನಿರ್ಮಾಣ ಮಾಡ್ತಾನ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 82ನೇ ಪ್ರಶ್ನೆ. ತಮಿಳು ಭಾಷೆಯಲ್ಲಿ ರಾಮಾಯಣ ಬರೆದವ್ರು ಯಾರು? ಇದನ್ನ ಆಲ್ರೆಡಿ PC ಪರೀಕ್ಷೆ ಕೇಳಿದನ. ಯಾವ ಪರೀಕ್ಷೆ ಕೇಳಿದನ? ಅದನ್ನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕೇಳಿದನ. ಅದೇ ಕ್ವಶನ್ ಏನಪ್ಪಾ ನಾ ಎತ್ಕೊಂಡಿನಿ. ಆಪ್ಷನ್ ನೋಡ್ರಿ, ಕಂಬನ್. ಬಿ ಆಪ್ಷನ್ ತಿರುವಳ್ಳುವರ್. ಸಿ ಆಪ್ಷನ್ ವಾಲ್ಮೀಕಿ. ಡಿ ಆಪ್ಷನ್ ಮೇಲಿನ ಯಾರು ಅಲ್ಲ. ತಮಿಳು ಭಾಷೆಯಲ್ಲಿ ರಾಮಾಯಣ ಬರ್ದವ್ರು ಯಾರಪ್ಪ ಅಂದ್ರ ಕಂಬನ್ ಬರ್ತಾರ. ಯಾರು ಬರ್ತಾರ? ಕಂಬನ್. ಈತ ಮೊದಲುವಾರಿಗೆ ಏನ್ ಮಾಡ್ತಾನಪ್ಪ ಅಂದ್ರ ತಮಿಳು ಭಾಷೆಯನ್ನು ಉಪಯೋಗಿಸ್ಕೊಂಡು ಏನಪ್ಪ ಅಂದ್ರ ರಾಮಾಯಣ ಬರ್ತಾನ. ಮೂಲ ರಾಮಾಯಣ ಬರ್ದವ್ರು ಯಾರು? ಮೂಲತಃ ರಾಮಾಯಣ ಬರ್ದವ್ರು ಯಾರು? ವಾಲ್ಮೀಕಿ ಅವ್ರು ಬರ್ದ್ರು. ಇದು ಯಾವ ಭಾಷೆ ಒಳಗದಪ್ಪ ಅಂದ್ರ ಸಂಸ್ಕೃತ ಭಾಷೆ ಒಳಗದ. ಯಾವ ಭಾಷೆ ಒಳಗದ? ಇದು ಸಂಸ್ಕೃತ ಭಾಷೆ ಒಳಗ ಅದು. ಇನ್ನ ಚೋಳರ ಸಾಹಿತ್ಯ ನಾವು ಇನ್ನೂ ತಿಳ್ಕೋದಾಗಿತ್ತಂದ್ರ, ಚೋಳರ ಆಳ್ವಿಕೆ ಕಾಲದಲ್ಲಿ, ಯಾರ ಆಳ್ವಿಕೆ ಕಾಲದಲ್ಲಿ? ಚೋಳರ ಆಳ್ವಿಕೆ ಕಾಲದಲ್ಲಿ ತಮಿಳು ಮತ್ತು ಸಂಸ್ಕೃತ ಸಾಹಿತ್ಯ ಏನಪ್ಪಾ ಅಂದ್ರ ಬಹಳಷ್ಟು ಪ್ರೋತ್ಸಾಹ ಪಡೆಯಿತು. ಚೋಳರ ಕಾಲದಲ್ಲಿ ತಮಿಳು ಮತ್ತೇನಪ್ಪ ಅಂದ್ರ ಸಂಸ್ಕೃತ ಸಾಹಿತ್ಯ ಏನಪ್ಪಾ ಅಂದ್ರ ಬಹಳ ಉಲಸಾಗಿ ಏನಪ್ಪಾ ಅಂದ್ರ ಬೆಳೀತು. ಇದನ್ನ ಏನಂತ ಕರಿತಾರಪ್ಪ ಅಂದ್ರ, ಈ ಚೋಳರ ಆಡಳಿತಾವಧಿಯಲ್ಲಿ ಏನಪ್ಪಾ ಅಂದ್ರ ತಮಿಳು ಸಾಹಿತ್ಯದ ಸುವರ್ಣ ಯುಗ ಅಂತ ಕರಿತಾರೆ. ತಮಿಳು ಸಾಹಿತ್ಯದ ಏನಪ್ಪಾ ಅಂದ್ರ ಸುವರ್ಣ ಯುಗ ಅಂತ ಕರಿತಾರ. ಯಾರ ಆಡಳಿತಾವಧಿ ಅಂತ ಕರಿತಾರ? ಚೋಳರ ಆಡಳಿತಾವಧಿಯಲ್ಲಿ ಏನಪ್ಪಾ ಅಂದ್ರ ತಮಿಳು ಮತ್ತು ಸಂಸ್ಕೃತ ಸಾಹಿತ್ಯ ಏನಾಯ್ತಂದ್ರ ಅಪಾರವಾಗಿ ಬೆಳೀತು. ನೆಕ್ಸ್ಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದ ನೋಡ್ರಿ, ಇದನ್ನ ನೀವು ನೆನಪಿಟ್ಕೋಬೇಕು. ಸಾಧ್ಯವಾದ್ರೆ ಏನಪ್ಪಾ ಅಂದ್ರ ನೋಟ್ಸ್ ಅನ್ನ ಮಾಡಿ. ಪೆರಿಯ ಪುರಾಣಂ. ಯಾವ ಪುರಾಣಂ? ಪೇರಿಯ ಪುರಾಣಂ ಎಂಬುದು ಏನಪ್ಪಾ ಅಂದ್ರ ಭಕ್ತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದ್ ಏನಪ್ಪಾ ಅಂದ್ರ ಕೃತಿ ಆಗ್ಯದ. ಏನಾಗ್ಯದ? ಕೃತಿ ಆಗ್ಯದ. ನೆಕ್ಸ್ಟ್ ಇನ್ನ ಕಂಬ ರಾಮಾಯಣ ಏನಪ್ಪಾ ಅಂದ್ರ ಈ ಕಾಲದಲ್ಲಿ ಏನಪ್ಪಾ ಅಂದ್ರ, ಯಾರ ಕಾಲದಲ್ಲಿ? ಚೋಳರ ಕಾಲದಲ್ಲಿ ಬಹಳಷ್ಟು ಏನಾಗಿತ್ತಂದ್ರ ಪ್ರಖ್ಯಾತಿಯನ್ನ ಪಡ್ಕೊಂಡಿತ್ತು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 83ನೇ ಪ್ರಶ್ನೆ. ಈ ಕೆಳಗಿನ ಯಾವ ಮನೆತನವು ಸ್ಥಳೀಯ ಆಡಳಿತಕ್ಕೆ ಹೆಸರುವಾಸಿಯಾಗಿತ್ತು? ಎ ಆಪ್ಷನ್ ಶಾತವಾಹನರು. ಬಿ ಆಪ್ಷನ್ ಗಂಗರು. ಸಿ ಆಪ್ಷನ್ ಚೋಳರು. ಡಿ ಆಪ್ಷನ್ ಚಾಲುಕ್ಯರು. ನೋಡ್ರಿ, ಈ ಕೆಳಗಿನ ಯಾವ ಮನೆತನವು ಸ್ಥಳೀಯ ಆಡಳಿತಕ್ಕೆ ಹೆಸರುವಾಸಿಯಾಗಿತ್ತು ಅಂತ ಕೇಳಿದನ. ಈ ಪ್ರಶ್ನೆ ಇತ್ತೀಚೆಗೆ 2024ರಲ್ಲಿ HK ಏನ್ ಬರೆದಿರಲ್ಲ, PDO ಪರೀಕ್ಷೆ ಕೇಳಿದ್ ನೋಡ್ರಿ. ಯಾವ ಪರೀಕ್ಷೆ ಕೇಳಿದೆ? HK PDO 2024 ಪ್ರಶ್ನೆ ಕೇಳಿದ್ದ. ಸ್ಥಳೀಯ ಆಡಳಿತಕ್ಕೆ ಯಾವ ಮನೆತನ ಬಹಳಷ್ಟು ಖ್ಯಾತಿ ಪಡೆದುಕೊಳ್ಳುತ್ತಂದ್ರ ಚೋಳರ ಮನೆತನ. ಯಾವ ಮನೆತನ? ಚೋಳರ ಮನೆತನ ಏನಾಯ್ತಂದ್ರ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿತ್ತು. ಯಾವುದಕ್ಕೆ ಪ್ರಸಿದ್ಧಿ ಪಡೆದಿತ್ತು? ಸ್ಥಳೀಯ ಆಡಳಿತ. ಈ ಸದ್ಯಕ್ಕದ ಸ್ಥಳೀಯ ಆಡಳಿತವನ್ನು ನಾವು ಏನಂತೀವಿ ಅಂದ್ರ ಗ್ರಾಮ ಪಂಚಾಯತ್ ವ್ಯವಸ್ಥೆ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಸದ್ಯಕ್ಕ ಗ್ರಾಮ ಪಂಚಾಯತ್ ವ್ಯವಸ್ಥೆ ಅಂತ ಏನಪ್ಪಾ ಅಂದ್ರ ಕರಿತೀವಿ. ನೋಡ್ರಿ, ಇಲ್ಲಿ ಚೋಳರ ಸ್ಥಳೀಯ ಆಡಳಿತದ ಸ್ವಲ್ಪ ಮಾಹಿತಿ ಅಂತ ತಿಳ್ಕೊಳ್ಳೋಣ. ಚೋಳರ ಸ್ಥಳೀಯ ಅಥವಾ ಗ್ರಾಮಾಡಳಿತ ಪದ್ಧತಿಯನ್ನ ಆದರ್ಶಪ್ರಾಯವಾಗಿತ್ತು. ಇದು ಬಿಡ್ರಿ, ಅಷ್ಟೇ ನಮಗೆ ಏನಪ್ಪಾ ಅಂದ್ರ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಎಕ್ಸಾಮ್ಗೆ ಏನ್ ಇಂಪಾರ್ಟೆಂಟ್ ಅಲ್ಲ ಅದನ್ನ ಏನ್ ಮಾತ್ರ ಅಧ್ಯಯನ ಮಾಡೋಣ. ನೋಡ್ರಿ, ಈ ಚೋಳರ ಸ್ಥಳೀಯ ಆಡಳಿತ ಪದ್ಧತಿಯಲ್ಲಿ ಗ್ರಾಮ ಸಭೆ ಸದಸ್ಯರನ್ನ ಏನಪ್ಪಾ ಅಂದ್ರ ನೇರವಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗ್ತಿತ್ತು. ಇಲ್ಲಿ ನೋಡ್, ನೇರವಾಗಿ ಏನಪ್ಪಾ ಅಂದ್ರ ಚುನಾವಣೆ ಮೂಲಕ ಏನಪ್ಪಾ ಅಂದ್ರ ಆಯ್ಕೆ ಮಾಡಲಾಗ್ತಿತ್ತು. ಈ ಸದ್ಯಕ್ಕೆ ನಾವು ಯಾವ ಗ್ರಾಮ ಪಂಚಾಯತಿಯಲ್ಲಿ ನೇರವಾಗಿ ನಮ್ಮ ಸದಸ್ಯರನ್ನ ಏನಪ್ಪಾ ಅಂದ್ರ ಆಯ್ಕೆ ಮಾಡ್ತೀವಲ್ಲ, ಎಲೆಕ್ಷನ್ ಮಾಡೋದ್ರ ಮೂಲಕ. ಚೋಳರ ಕಾಲದಲ್ಲಿ ಏನಪ್ಪಾ ಅಂದ್ರ ಅದೇ ಪದ್ಧತಿ ಇತ್ತು. ಏನಿತ್ತು? ಅದೇ ಪದ್ಧತಿ ಇತ್ತು. ನೆಕ್ಸ್ಟ್, ಸ್ಥಳೀಯ ಆಡಳಿತ ಸಮಿತಿ ಸದಸ್ಯರಿಗೆ ನಿರ್ದಿಷ್ಟವಾದ ಕಾರ್ಯವನ್ನ ರಚಿಸಿ ಏನ್ ಮಾಡುದು? ನಿರ್ದಿಷ್ಟವಾದ ಕಾರ್ಯ ರಚಿಸಿ ಅವ್ರಿಗೆ ಏನಪ್ಪಾ ಅಂದ್ರ ಈ ಕಾರ್ಯವನ್ನು ಮಾಡಬೇಕಂತ ಏನ್ ಮಾಡ್ತದ? ಅವ್ರಿಗೆ ಆರ್ಡರ್ ಮಾಡ್ತಿದ್ರು. ಯಾರಿಗೆ ಮಾಡ್ತಿದ್ರು? ಆ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಅಂದ್ರ ಗ್ರಾಮ ಸಭೆ ಸದಸ್ಯರು ಯಾರಿರ್ತಾರಲ್ಲ ಅವ್ರನ್ನ ಎಲ್ಲರನ್ನು ಸೇರಿಸಿ ಒಂದು ಸಮಿತಿಯನ್ನ ನೇಮಕ ಮಾಡಿ ಇಂಥ ಕಾರ್ಯವನ್ನು ನೀವೇನ್ ಮಾಡ್ಬೇಕಂದ್ರ ಕಂಪಲ್ಸರಿ ಮಾಡ್ಬೇಕಂತ ಏನಪ್ಪಾ ಅಂದ್ರ ಅವ್ರಿಗೆ ಆರ್ಡರ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ಈಗ ಒಂದು ಎ ಅನ್ನೋ ಒಂದು ಸಮಿತಿ ಅದ, ಬಿ ಅನ್ನೋ ಒಂದು ಸಮಿತಿ ಅದ, ಸಿ ಅನ್ನೋ ಒಂದು ಸಮಿತಿ ಅದ. ಈ ಸಮಿತಿ ಎ ಸಮಿತಿಗೆ ಏನ್ ಕಾರ್ಯ ಕೊಡೋದು? ಸ್ಕೂಲ್ ಬಗ್ಗೆ ನಿರ್ವಹಣೆ ಮಾಡೋದು ಕೊಡೋದು. ನೆಕ್ಸ್ಟ್ ಬಿ ಸಮಿತಿಗೆ ಊರಿನ ಸ್ವಚ್ಛತೆ ಬಗ್ಗೆ, ಗ್ರಾಮದ ಸ್ವಚ್ಛತೆ ಬಗ್ಗೆ ಕೊಡೋದು. ಸಿ ಏನಪ್ಪಾ ಅಂದ್ರ ನೀರಿನ ಸೌಕರ್ಯಗಳನ್ನ ಅಥವಾ ಮೂಲಭೂತ ಸೌಕರ್ಯ. ಈ ರೀತಿ ಏನ್ ಮಾಡಿದ್ರು ಅಂದ್ರ ಆ ಸಮಿತಿಗಳನ್ನ ನೇಮಕ ಮಾಡಿ ಆ ಸಮಿತಿಗಳಿಗೆ ಏನಪ್ಪಾ ಅಂದ್ರ ಒಂದೊಂದು ನಿರ್ದಿಷ್ಟವಾದ ಕಾರ್ಯಗಳನ್ನ ಏನಾಗ್ತಿತ್ತು ಅಂದ್ರ ಅಲ್ಲಿ ನೀಡಲಾಗುತ್ತಿತ್ತು. ನೋಡ್ರಿ, ಈ ಚೋಳರ ಸ್ಥಳೀಯ ಆಡಳಿತ ಪದ್ಧತಿಯಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಎಂದ
ಏನಾದ್ರೂ ಸದಸ್ಯರು ಕೀಗಾಮತಿ ಮಾಡ್ತಾರ, ಆ ಭ್ರಷ್ಟಾಚಾರದಲ್ಲಿ ತೊಡಗ್ಲಿ, ಜನರಿಗೆ ಸರಿಯಾದ ಸರ್ವಿಸ್ ಅನ್ನು ಕೊಡದೇ ಇರ್ಲಿ, ಏನೇ ಇರ್ಲಿ ಅಂತ ಸದಸ್ಯರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅನರ್ಹ ಸದಸ್ಯರು ಅಂತ ಏನಪ್ಪ ಅಂದ್ರೆ ಘೋಷಣೆ ಮಾಡ್ತಿದ್ರು. ಅಂತವ್ರನ್ನ ಏನ್ ಮಾಡ್ತಿದ್ರು, ಅನರ್ಹ ಸದಸ್ಯರು ಅಂತ ಘೋಷಣೆ ಮಾಡ್ತಿದ್ರು. ಅನರ್ಹ ಸದಸ್ಯರನ್ನು ಘೋಷಣೆ ಮಾಡೋದು ಅಷ್ಟೇ ಅಲ್ಲದೆ ಅವರನ್ನ ಏನ್ ಮಾಡ್ತಿದ್ರು ಅಂದ್ರ ಗ್ರಾಮ ಸಭೆಯಿಂದ ಹೊರ ಹಾಕುವ ಪದ್ಧತಿ ಇತ್ತಲ್ಲಿ. ಯಾವ ಸಭೆಯಿಂದ ಹೊರಗೆ ಹಾಕ್ತಿದ್ರು? ಗ್ರಾಮ ಸಭೆಯಿಂದ ಅವ್ರನ್ನ ಏನಪ್ಪ ಅಂದ್ರೆ ಹೊರಗೆ ಹಾಕ್ತಿದ್ರು. ಈ ಸದ್ಯಕ್ಕ ಚೋಳರ ಸ್ಥಳೀಯ ಆಡಳಿತ ಯಾವ ವ್ಯವಸ್ಥೆಯನ್ನು ಹೋಲ್ತದಂದ್ರ ನಮ್ಮಲ್ಲಿ ಪ್ರಸ್ತುತ ನಾವು ನೀವು ಅನುಸರಿಸ್ತಿರುವಂತ ಗ್ರಾಮ ಪಂಚಾಯತಿ ಆಡಳಿತ ವ್ಯವಸ್ಥೆ ಏನದಲ್ಲ ಅದನ್ನ ಏನಪ್ಪ ಅಂದ್ರ ಹೋಲ್ತದ. ಏನ್ ಮಾಡ್ತದ? ಅದನ್ನ ಹೋಲ್ತದ. ನೆಕ್ಸ್ಟ್, ಚೋಳರ ಸ್ಥಳೀಯ ಆಡಳಿತವನ್ನು ಮೆಚ್ಚಿದಂತ ಬ್ರಿಟಿಷರು ಏನ್ ಮಾಡ್ತಾರಂದ್ರ ಇವುಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೀತಾರ. ಏನಂತ ಕರೀತಾರ? ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಏನಂತ ಕರೀತಾರ ಬ್ರಿಟಿಷರ್ ಅಂದ್ರ ಪುಟ್ಟ ಗಣರಾಜ್ಯ ಅಂತ ಕರೀತಾರ. ಏನಂತ ಕರೀತಾರ? ಪುಟ್ಟ ಗಣರಾಜ್ಯ ಅಂತ ಕರೀತಾರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 84ನೇ ಪ್ರಶ್ನೆ. ಮನುಷ್ಯನಲ್ಲಿ ಕಳಂಕ ಇಲ್ಲದಿರುವುದು ಧರ್ಮ, ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ, ರಾಜನಿಗೆ ಜಯ ತರುವುದು ಈಟಿ ಅಲ್ಲ, ಅವನ ನಿಷ್ಪಕ್ಷಪಾತ ಆಡಳಿತ. ಯಾವ ಗ್ರಂಥದಲ್ಲಿ ಈ ಹೇಳಿಕೆ ಕಂಡು ಬರುವುದು? ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನ, ಆ ಸ್ಟೇಟ್ಮೆಂಟ್ ಪ್ರಕಾರ ಏನಪ್ಪಾ ಅಂದ್ರ ಅದು ಯಾವ ಗ್ರಂಥದಲ್ಲಿ ಕಂಡು ಬರ್ತದ ಅಂತ ಏನಪ್ಪಾ ನೀವು ಕಂಡಿಡ್ಬೇಕು. ಯಾಕಂದ್ರ ಇಂಥ ಪ್ರಶ್ನೆಗಳನ್ನ ಯಾಕೆ ತಗೊಂಡ್ಕೊಂಡು ಬಂದಿದ್ವು ಅಂದ್ರ ಇತ್ತೀಚೆಗಿಂತ ಸ್ಟೇಟ್ಮೆಂಟ್ ಗಳನ್ನು ಕೇಳಾಕುಂತ ನಮಗ್ ಎಕ್ಸಾಮ್. ಅದ್ರ ಸಲುವಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಏನಪ್ಪಾ ಅಂದ್ರ ಈ ಸ್ಟೇಟ್ಮೆಂಟ್ ಅನ್ನ ನೆನ್ಪಿಟ್ಟಿದ್ರಿ. ಇನ್ನೇನ್ ಓದ್ತೀನಿ ನೋಡ್ರಿ. ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದು ಧರ್ಮ, ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ, ರಾಜನಿಗೆ ಜಯ ತರುವುದು ಈಟಿ ಅಲ್ಲ, ಅವನ ನಿಷ್ಪಕ್ಷಪಾತ ಆಡಳಿತ. ಈ ಹೇಳಿಕೆ ಯಾವ ಗ್ರಂಥದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾರ. ಆಪ್ಷನ್ ನೋಡ್ರಿ. ಎ ಆಪ್ಷನ್ ಕಂಬ ರಾಮಾಯಣ, ಬಿ ಆಪ್ಷನ್ ಯಶೋಧರ ಚರಿತೆ, ಸಿ ಆಪ್ಷನ್ ತಿರುಕ್ಕುರಳ್, ಡಿ ಆಪ್ಷನ್ ಸಿಲಪ್ಪಾದಿಗಾರಂ. ಯಾವುದು? ಸಿಲಪ್ಪಾದಿಗಾರಂ. ನೋಡ್ರಿ, ಮನುಷ್ಯನಲ್ಲಿ ಕಳಂಕ ಇಲ್ಲದಿರುವುದು ಧರ್ಮ, ಎಲ್ಲ ಮಾನವರು ಹುಟ್ಟಿನ ಸಮಾನರು, ಮಾನವರಲ್ಲಿ ಭೇದ ಭಾವ ಇಲ್ಲ, ಮನುಷ್ಯನಲ್ಲಿ ಒಂಚೂರು ಕೊಳಕಿರಬಾರ್ದು. ಆ ಕೊಳಕಿತ್ತಂದ್ರದು ನಿಜವಾದ ಧರ್ಮ ಅಲ್ವೇ ಅಲ್ಲ. ಪರಿಶುದ್ಧವಾದ ಏನಪ್ಪ ಅಂದ್ರ ಯಾರ್ದು ಮನುಷ್ಯ ಇರ್ತಾರಲ್ಲ ಅವ್ರ ನಿಜವಾದ ಏನಪ್ಪ ಅಂದ್ರ ಧಾರ್ಮಿಕರು ಅಂತ ಇರ್ತಾರ. ರಾಜನಿಗೆ ಜಯ ತರುವುದು ಅವನ ಈಟಿ ಅಲ್ಲ, ಅವನ ಕೈಬಲ ಅಂದ್ರ ತೋಳ್ಬಲ ಅಲ್ಲ, ಆತನಲ್ಲಿರುವಂತ ನಿಷ್ಪಕ್ಷಪಾತ ಆಡಳಿತ ವ್ಯವಸ್ಥೆ ಏನದಲ್ಲ ಆತನಿಗೆ ಜಯ ತರುವಂತ ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಸಿ ಆಪ್ಷನ್ ಇದೆ, ತಿರುಕ್ಕುರಳ್. ಯಾವ ಕುರಳ? ತಿರುಕ್ಕುರಳ್ ಅನ್ನೋ ಏನಪ್ಪ ಗ್ರಂಥದಲ್ಲಿ ಏನಪ್ಪ ಅಂದ್ರ ಈ ವ್ಯಾಖ್ಯವನ್ನು ಏನ್ ಮಾಡಿದ್ರ ಅಂದ್ರ ಪ್ರಸ್ತಾಪ ಮಾಡಲಾಗಿದೆ. ನೋಡ್ರಿ, ಸಂಗಮ ಯುಗದ ಬಗ್ಗೆ ನಾವು ಅಧ್ಯಯನ ಮಾಡೋದು. ಈ ಸಂಗಮ ಯುಗ ಎದಕ್ಕೆ ಸಂಬಂಧಪಟ್ಟದಂದ್ರ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮೋಸ್ಟ್ ಇಂಪಾರ್ಟೆಂಟ್. ನಮಗೇನಪ್ಪ ಅಂದ್ರ ಸಾಕಷ್ಟು ಬರೀ ಪ್ರಶ್ನೆ ಕೇಳಿದಾನ. ಏನ್ ಕೇಳ? ಸಂಗಮ ಈ ರೀತಿ ಕೇಳಿದಾನ. ನಾನ್ ಟೆಕ್ನಿಕಲ್ ಪೋಸ್ಟಿಗೆ ಸಂಗಮ ಅಂತ ಕೇಳಿ ಏನಪ್ಪಾ ಅಂದ್ರ ಈ ತರ ಡ್ಯಾಶ್ ಕೊಟ್ಟಿದ್ದಾನೆ. ಕೆಲವೊಂದಿಷ್ಟು ಏನ್ ಮಂದಿ ಏನ್ ಮಾಡಿದಾರಪ್ಪ ಅಂದ್ರ ಸಂಗಮ ಅವ್ರು ವಿಚಾರ ಮಾಡಿದ್ದು ಕರೆಕ್ಟ್. ಅದು ಎರಡು ನದಿಗಳು ಬಂದು ಪರಸ್ಪರ ಬಂದ್ ಏನಪ್ಪಾ ಅಂದ್ರ ಸೇರ್ತಾವ. ಈ ಕಡೆ ಒಂದು ನದಿ, ಈ ಕಡೆ ನದಿ ಬಂದು ಸೇರಿದ, ಅದಕ್ಕೆ ನಾವ್ ಏನಂತೀವ? ಸಂಗಮ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ಅದಕ್ಕ ಸಂಗಮ. ಆಪ್ಷನ್ಸ್ ಇದನ್ನು ಕೊಟ್ಟಿದ್ದಾನ. ಆದ್ರ ರೈಟ್ ಏನ್ ಮಾಡ್ಕೊಂಡದಪ್ಪ ಅಂದ್ರ ಸಾಹಿತ್ಯ ಕ್ಷೇತ್ರವನ್ನ ಆತ ಮಾಡ್ಕೊಂಡಾನ. ಮೋಸ್ಟ್ ಇಂಪಾರ್ಟೆಂಟ್. ಸಂಗಮ ಯುಗ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟದ. ಇದು ನೆನಪಿರ್ಲಿ. ನೋಡ್ರಿ, ಈ ಸಂಗಮ ಯುಗದ ಬಗ್ಗೆ ನಾವು ಅಧ್ಯಯನ ಮಾಡೋದಾದ್ರೆ ಇದು ಯಾವಾಗ ಪ್ರಾರಂಭ ಆಯ್ತು? ಸಂಗಮ ಯುಗ ಯಾವಾಗ ಪ್ರಾರಂಭ ಆಯ್ತು ಅಂದ್ರ 2300 ವರ್ಷಗಳಿಂದ ಅದು ಏನಪ್ಪಾ ಅಂದ್ರ ಪ್ರಾರಂಭ ಆಯ್ತು. ಎಲ್ಲಿ ಪ್ರಾರಂಭ ಆಯ್ತಂದ್ರ ಮಧುರೆಯಲ್ಲಿ ಪ್ರಾರಂಭ ಆಯ್ತು. ಯಾರು ಪ್ರಾರಂಭ ಮಾಡಿದ್ರು ಅಂದ್ರ ಪಾಂಡ್ಯ ರಾಜ್ಯರು ಪ್ರಾರಂಭ ಮಾಡಿದ್ರು. ಯಾರು ಪ್ರಾರಂಭ ಮಾಡಿದ್ರು? ಇದನ್ನ ಪಾಂಡ್ಯ ರಾಜ್ಯರು. ಈ ಸಂಗಮ ಯುಗವನ್ನು ಪ್ರಾರಂಭ ಮಾಡಿದಾರಪ್ಪ ಅಂದ್ರ ಪಾಂಡ್ಯ ರಾಜರು. ಮಧುರೆಯ ಪಾಂಡ್ಯರು ಏನ್ ಮಾಡಿದಾರಂದ್ರ ತಮ್ಮ ರಾಜಧಾನಿ ಆದಂತ ಮಧುರೆಯಲ್ಲಿ ತಮಿಳು ಸಾಹಿತ್ಯ ಸಂಗಮ ಅಂತ ಏನಪ್ಪ ಅಂದ್ರ ಒಂದು ಸಂಘವನ್ನ ಕಟ್ಟಿಸಿ ಅಲ್ಲಿ ಕವಿಗಳಿಗೆ ಆಶ್ರಯ ಕೊಟ್ರು. ಯಾರು ಕೊಟ್ರು? ಪಾಂಡ್ಯರು ಕೊಟ್ರು. ಈ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದೇ ಏನಪ್ಪಾ ಅಂದ್ರ ಸಂಗಮ ಯುಗ. ಇದು ಎಲ್ಲಿವರೆಗೆ ಅಸ್ತಿತ್ವದಲ್ಲಿ ಇತ್ತಪ್ಪ ಅಂದ್ರ ಸುಮಾರು 5 ಶತಮಾನಗಳ ಕಾಲ. ಎಷ್ಟು ಕಾಲ? 500 ಶತಮಾನಗಳ ಕಾಲ. 5 ಶತಮಾನಗಳ ಕಾಲ, 500 ವರ್ಷಗಳ ಕಾಲ ಏನಪ್ಪಾ ಅಂದ್ರ ಅಸ್ತಿತ್ವದಲ್ಲಿ ಇತ್ತು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಈ ಸಂಗಮ ಸಾಹಿತ್ಯದಲ್ಲಿ ಪ್ರತಿಯೊಬ್ಬ ಕವಿ ಏನ್ ಮಾಡ್ಬೇಕಾಗಿತ್ತಂದ್ರ ತಾನು ಬರೆದಂತ ಕಾವ್ಯ ಆಗಿರ್ಬೋದು, ಕವಿತೆ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಕೃತಿ ಆಗಿರ್ಬೋದು,
ಮೊದಲು ಆತ ಬರೆದಾದ್ಮೇಲೆ ಏನ್ ಮಾಡ್ಬೇಕಂದ್ರ ಈ ಸಂಗಮ ಸಂಘಕ್ಕೆ ಏನ್ ಮಾಡ್ಬೇಕು ಆತ ಒಪ್ಪಿಸ್ಬೇಕು, ಅದ್ರಲ್ಲಿಂದ ಅನುಮತಿಯನ್ನ ಆತ ಪಡಿಬೇಕಾಗಿತ್ತು. ಇದೊಂದು ಏನಪ್ಪ ಅಂದ್ರ ಅಲ್ಲಿ ರೂಲ್ಸ್ ಇತ್ತಲ್ಲಿ. ನೆಕ್ಸ್ಟ್ ನೋಡ್ರಿ, ಈ ಸಂಗಮ ಸಾಹಿತ್ಯದಲ್ಲಿ ಬಗ್ಗೆ ನಮಗೆ ಯಾರ್ಯಾರಿಗೆ ಮಾಹಿತಿ ಸಿಗ್ತದಪ್ಪ ಅಂದ್ರ ಚೋಳ ಮನೆತನ ಬಗ್ಗೆ ಮಾಹಿತಿ ಸಿಗ್ತದ, ಚೇರ ಮನೆತನದ ಬಗ್ಗೆ ಮಾಹಿತಿ ಸಿಗ್ತದ, ಪಾಂಡ್ಯರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದ, ಮತ್ತೆ ಇವರ ಅಲ್ಲಿರುವಂತಹ ಜನರ ಜೀವನದ ಬಗ್ಗೆ ನಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಮಾಹಿತಿ ಸಿಗ್ತದ. ಇದನ್ನ ಕೇಳಿದನ ಪ್ರಶ್ನೆ, ಸಂಗಮ ಸಾಹಿತ್ಯ ಈ ಕೆಳಗಿನ ಯಾವ ಮನೆತನದ ಬಗ್ಗೆ ಮಾಹಿತಿ ನೀಡ್ತದ ಅಂತ ನಮ್ಮ ಪ್ರಶ್ನೆ ಕೇಳಿದನ. ಏನೇನ್ ಕೇಳಿದ್ರು, ಸಂಗಮ ಸಾಹಿತ್ಯವು ಈ ಕೆಳಗಿನ ಯಾವ ಮನೆತನಗಳ ಬಗ್ಗೆ ನಮಗೆ ಮಾಹಿತಿ ನೀಡ್ತದ ಅಂತ ನಮಗೆ ಪ್ರಶ್ನೆ ಕೇಳಿದನ. ಯಾವ ಮನೆತನ ಅಂದ್ರ ಚೋಳ ಮನೆತನದ ಬಗ್ಗೆ ಮಾಹಿತಿ ನೀಡ್ತದ, ಚೇರ ಮನೆತನದ ಬಗ್ಗೆ ಮಾಹಿತಿ ನೀಡ್ತದ, ಪಾಂಡ್ಯ ಮನೆತನದ ಏನಪ್ಪಾ ಅಂದ್ರ ಅದನ್ನ ಏನಪ್ಪಾ ಅಂದ್ರ ಮಾಹಿತಿಯನ್ನ ನೀಡ್ತದ. ಇನ್ನೊಂದು ಪ್ರಶ್ನೆ ಕೇಳಿದನ, ಈ ಸಂಗಮ ಸಾಹಿತ್ಯಕ್ಕೆ ಆಶ್ರಯದಾತರ ಯಾರಂತ ಪ್ರಶ್ನೆ ಕೇಳಿದನ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇವ್ ಆಲ್ರೆಡಿ ಏನಪ್ಪಾ ಅಂದ್ರೆ ಎಕ್ಸಾಮ್ ದೊಳಗೆ ಕೇಳಿದವು. ಸಂಗಮ ಸಾಹಿತ್ಯದ ಆಶ್ರಯದಾತ ಯಾರಪ್ಪ ಅಂದ್ರ ಪಾಂಡ್ಯರು ಬರ್ತಾರ. ಯಾರು ಬರ್ತಾರ? ಮಧುರೆಯ ಪಾಂಡ್ಯರು ಬರ್ತಾರ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದನ, ಸಂಗಮ ಸಾಹಿತ್ಯದ ಕೇಂದ್ರ ಯಾವುದಂತ ಕೇಳಿದನ. ಇವೆಲ್ಲ ಆಲ್ರೆಡಿ ಎಕ್ಸಾಮ್ ದೊಳಗೆ ಕೇಳಿದಂತ ಪ್ರಶ್ನೆ. ಸಂಗಮ ಸಾಹಿತ್ಯದ ಕೇಂದ್ರ ಯಾವುದು? ಮಧುರೆ ಬರ್ತದ. ಯಾವುದು ಬರ್ತದ? ಮಧುರೆ ಬರ್ತದ. ಇನ್ನ ಸಂಗಮ ಸಾಹಿತ್ಯದ ಕೃತಿಗಳು ನೋಡಿದಾಗಂದ್ರ ಇನ್ನ ಒಂದೇದ್ ಏನಪ್ಪಾ ಅಂದ್ರ ಶಿಲಪಾದಿಗಾರಂ ಬರ್ತದೆ. ಏನ್ ಬರ್ತದ? ಶಿಲಪಾದಿಗಾರಂ ಏನಪ್ಪಾ ಅಂದ್ರ ಬರ್ತದ. ಇದೊಂದು ಏನಪ್ಪಾ ಅಂದ್ರ ಒಂದು ಪ್ರಾಚೀನವಾದ ತಮಿಳು ಕೃತಿ. ಇದು ಯಾವ ಕೃತಿ? ಇದು ಪ್ರಾಚೀನ ಕಾಲದ ತಮಿಳು ಕೃತಿ. ಪ್ರಾಚೀನ ಕಾಲದ ಏನಪ್ಪಾ ಅಂದ್ರ ತಮಿಳು ಕೃತಿ ಇದೊಂದು. ನೆಕ್ಸ್ಟ್ ಇದನ್ನ ಬರ್ದವ್ರು ಯಾರಂದ್ರ ಇಳಿಂಗೋ ಅಡಿಗಲ್. ಇದನ್ನ ಯಾರು ಬರ್ದ್ರು? ಇಳಿಂಗೋ ಅಡಿಗಲ್ ಅನ್ನೋರು ಬರೆದ್ರು. ಈ ಶಿಲಪಾದಿಗರಂ ಪುಸ್ತಕದಲ್ಲಿ ಬರುವಂತ ಕಥಾನಾಯಕರದ ಕಣ್ಣಿಗಿ ಬರ್ತಾರ. ಯಾರು ಬರ್ತಾರ? ಕಣ್ಣಿಗಿ ಬರ್ತಾರ. ಮೋಸ್ಟ್ ಇಂಪಾರ್ಟೆಂಟ್ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊ ನೋಡ್ರಿ. ಶಿಲಪಾದಿಗರಂ ಬರ್ದವ್ರು ಯಾರಪ್ಪ ಅಂದ್ರ ಇಳಿಂಗೋ ಅಡಿಗಲ್ ಅವರು ಬರ್ದ್ರು. ಇದು ಯಾವ ಭಾಷೆಯಲ್ಲಿ ಬರ್ದ್ರಪ್ಪ ಅಂದ್ರ ತಮಿಳು ಭಾಷೆಯಲ್ಲಿ ಬರ್ದ್ರು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸಂಗಮ ಸಾಹಿತ್ಯದ ಕೃತಿ ನೋಡ್ರಿ, ಮೇನಿ ಮೇಗಿ ಲೈ ಅಥವಾ ಮೇನಿ ಮೇಕಲೈ ಅಂತ ಬರ್ತದ. ಇದು ಸಹ ಏನಪ್ಪ ಅಂದ್ರ ತಮಿಳು ಭಾಷೆಯ ಕೃತಿ. ಇದನ್ನು ಬರ್ದವ್ರು ಯಾರಪ್ಪ ಅಂದ್ರ ಕುಲವಾಣಿಕಂ ಸೀತಲೈ ಸತಾರ. ನೋಡ್ರಿ, ಮೇಣಿ ಮೇಗಿಲೈ ಅಥವಾ ಮೇಣಿ ಮೇಕಿಲೈ ಕೃತಿಯನ್ನು ಬರೆದವ್ರು ಯಾರಂದ್ರ ಕುಲವಾಣಿಕಂ ಸೀತಲೈ ಸತಾರ್ ಅನ್ನೋರು ಏನಪ್ಪ ಅಂದ್ರ ಈ ಕೃತಿಯನ್ನು ಬರೆದ್ರು. ಯಾವ ಭಾಷೆಯಲ್ಲಿ ಬರೆದ್ರು ಅಂದ್ರ ತಮಿಳು ಭಾಷೆಯಲ್ಲಿ ಬರೆದ್ರು. ಇದರಲ್ಲಿ ಬರುವಂತಹ ಕಥಾನಾಯಕ ಯಾರಂದ್ರ ಇದನ್ನೇನಪ್ಪ ಅಂದ್ರ ಮೇಣಿ ಮೇಗಿಲೈ ಅನ್ನೋರು ಏನಪ್ಪ ಅಂದ್ರ ಇದರ ಕಥಾನಾಯಕ ಆಗಿದ್ರು. ಈ ಮೇಣಿ ಮೇಗಿಲೈ ಅನ್ನೋದು ಏನಪ್ಪ ಅಂದ್ರ ನೃತ್ಯಗಾರ್ತಿಕಿ. ಯಾವ ಗಾರ್ತಿಕಿ? ನೃತ್ಯಗಾರ್ತಿ. ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ? ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ರು. ನೆನಪಿಟ್ಕೋಬೇಕು. ಮೇನಿ ಮೇಗಿಲೈ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ? ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ರು. ಅವಳು ಯಾವ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದ? ನೃತ್ಯಗಾರ್ತಿಕಿ. ಯಾವುದು? ನೃತ್ಯದಲ್ಲಿ ಏನಪ್ಪ ಅಂದ್ರ ಬಹಳ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಅದು ಯಾರ ಮಗಳಾಗಿದ್ದಳಂದ್ರ ಕೋವಲನ ಹಾಗೂ ಆತನ ದಾಸಿಯಾದ ಮಾದೇವಿಯ ಮಗಳಾಗಿದ್ದಳು. ಯಾರು? ಮೇಗಿಲೈ ಅನ್ನೋರು ಏನಪ್ಪ ಅಂದ್ರ ಕೋವಲನ ಮತ್ತು ಆತನ ದಾಸಿಯಾದ ಮಾದೇವಿ ಮಗಳು ಏನಪ್ಪ ಅಂದ್ರ ಆಗಿದ್ರು. ಈ ಮಾದೇವಿ ಯಾರು? ಈಗಿನ ನೃತ್ಯಗಾರ್ತಿ. ನೃತ್ಯಗಾರ್ತಿ ಅಂದ್ರ ಮಾದೇವಿ ನೃತ್ಯಗಾರ್ತಿ ಆಗಿದ್ದಂತ ಸಂದರ್ಭದಲ್ಲಿ ಚಿಕ್ಕವಳಾದಂತ ಮೇಗಿಲೈ ಅನ್ನೋರು ಏನಪ್ಪ ಅಂದ್ರ ಆತನ ಅಂದ್ರ ಅವಳ ಮಾದೇವಿ ಹೆಜ್ಜೆಯನ್ನು ಅನುಸರಿಸಿ ತಾನು ನೃತ್ಯ ಕಲ್ತಳಂತ ಏನಪ್ಪ ಅಂದ್ರ ಬೌದ್ಧ ಸಾಹಿತ್ಯದಲ್ಲಿ ಏನಪ್ಪ ಅಂದ್ರ ಉಲ್ಲೇಖಗಳು ಗೊಂಡವ. ನೆಕ್ಸ್ಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಂಗಮ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂತ ಕವಿ ನಮಗ್ ಸಾಕಷ್ಟು ಬಾರಿ ಏನಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳಿದ್ದಾನೆ. ನೋಡ್ರಿ, ತಿರುಕ್ಕುರಳ್ ಅಂತ ಬರ್ತಾರ. ಯಾರು ಬರ್ತಾರ? ತಿರುಕ್ಕುರಳ್ ಅನ್ನೋದು ಏನಪ್ಪ ಅಂದ್ರ ಒಂದು ಗ್ರಂಥ ಬರ್ತದ. ಈ ಗ್ರಂಥವನ್ನ ರಚನೆ ಮಾಡಿದವ್ರು ಯಾರು ಅಂದ್ರ ತಿರುವಳ್ಳುವರ್. ಯಾರು ಮಾಡಿದ್ರು? ತಿರುವಳ್ಳುವರ್ ಅನ್ನೋರು ಏನಪ್ಪ ಅಂದ್ರ ಈ ಕೃತಿಯನ್ನು ರಚನೆ ಮಾಡೋದು. ಇದು ಸಂಗಮ ಯುಗದ ಏನಪ್ಪ ಅಂದ್ರ ಅತ್ಯಂತ ಪ್ರಸಿದ್ಧವಾದ ಕವಿ. ಯಾರು ಬರ್ತಾರ? ತಿರುವಳ್ಳುವರ್ ಏನಪ್ಪ ಅಂದ್ರ ಬರ್ತಾರ. ಇಲ್ಲಿ ತಿರು ಅಂದ್ರ ಶ್ರೀ ಎಂದ ಅರ್ಥ ಕೊಡ್ತದ. ತಿರು ಅಂದ್ರೆ ಏನಪ್ಪ ಅಂದ್ರ ಶ್ರೀ ಎಂದ ಅರ್ಥ ಕೊಡ್ತದ. ಕುರಳ್ ನೋಡ್, ಕುರಳ್ ಅಂದ್ರೆ ಏನಪ್ಪ ಅಂದ್ರ ಚಿಕ್ಕದು ಅಥವಾ 1.5 ಸಾಲಿನ ಪದ್ಯ ಎಂದು ಅರ್ಥ. ತಿರು ಅಂದ್ರ ಶ್ರೀ, ಕುರಳ್ ಅಂದ್ರೆ ಏನಂದ್ರ ಚಿಕ್ಕದು ಅಥವಾ 1.5 ಸಾಲಿನ ಪದ್ಯ ಅಂತ ಏನಂದ್ರ ಅರ್ಥ ಕೊಡ್ತದ. ಈ ತಿರುವಳ್ಳವರು ಈ 1.5 ಸಾಲಿನ ಪದ್ಯ ಕೂರ್ತಿ ಯಾವ ರೀತಿ ಬರ್ದಿದ್ರಪ್ಪ ಅಂದ್ರ
ಅದು ಸಪ್ತ ಸಾಗರಗಳನ್ನು ಒಳಗೊಂಡಿರ್ತದಂತ. ಅಷ್ಟು ಅರ್ಥಗರ್ಭಿತವಾದಂತ ಏನಪ್ಪಾ ಅಂದ್ರ ಒಂದು ಹಿರಿದಾದ ಅರ್ಥವನ್ನ ಏನಪ್ಪಾ ಅಂದ್ರ ಅದು ಒಂದೂವರೆ ಸಾಲಿನಲ್ಲಿ ಏನಪ್ಪಾ ರಚನೆ ಮಾಡಿರ್ತಾರ. ಹಾ, ಈತ ಬರೆದಂತ ಒಂದೂವರೆ ಸಾಲಿನ ಪದ್ಯಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರ, ಒಂದು ಸಣ್ಣ ಸಾಸಿವೆ ಕಾಳು, ಯಾವ ಕಾಳು, ಒಂದು ಸಣ್ಣದಾದಂತ ಸಾಸಿವೆ ಕಾಳನ್ನ 2 ಭಾಗ ಮಾಡಿ ಪಳ್ಳು ಮಾಡಿ ಅದರಲ್ಲಿ ಸಪ್ತ ಸಾಗರಗಳು ತುಂಬಿದಂತೆ ಅಷ್ಟು ಅರ್ಥವನ್ನ ಏನಪ್ಪಾ ಅಂದ್ರ ಈ ಒಂದು ಕುರುಳು ಅಂದ್ರ ಒಂದೂವರೆ ಸಾಲಿನ ಪದ್ಯ ಏನಪ್ಪಾ ಅಂದ್ರ ಅಷ್ಟೊಂದು ಅರ್ಥವನ್ನು ಹೊಂದಿರುತ್ತದಂತ ಏನಪ್ಪಾ ಅಂದ್ರ ಹೇಳ್ತಾರ. ನೆಕ್ಸ್ಟ್ 85ನೇ ಪ್ರಶ್ನೆ, ಶಾತವಾಹನರ ಪ್ರಾಂತೀಯ ರಾಜಧಾನಿ ಯಾವುದು? ಎ ಆಪ್ಷನ್ ವಜಯಂತಿ, ಬಿ ಆಪ್ಷನ್ ವಾತಾಪಿ, ಸಿ ಆಪ್ಷನ್ ಪೈಠಾನ, ಡಿ ಆಪ್ಷನ್ ಮೇಲಿನ ಎಲ್ಲವು. ನೋಡ್ರಿ, ಶಾತವಾಹನರ ಪ್ರಾಂತೀಯ ರಾಜಧಾನಿ ಈ ಪ್ರಶ್ನೆ ಓದಿದ ತಕ್ಷಣ ನಮ್ಗೆ ಏನಪ್ಪಾ ಅಂದ್ರ ಪೈಠಾನ್ ಅಂತಾನೆ ಆಪ್ಷನ್ಸ್ ಬರ್ತದ. ರಾಂಗ್ ಇದು. ಶಾತವಾಹನರ ರಾಜಧಾನಿ ಯಾವ್ದಂದ್ರ ಪೈಠಾನ್. ಸ್ವಲ್ಪ ಡಿಫ್ರೆನ್ಸ್ ಅದ ನೋಡ್ರಿ. ಶಾತವಾಹನರ ರಾಜಧಾನಿ ಯಾವ್ದಂದ್ರ ಪೈಠಾನ್. ಇದನ್ನ ಪ್ರತಿಷ್ಠಾನ ಎಂದು ಕರಿತಾರೆ. ಸದ್ಯಕ್ಕೆ ಏನಂತ ಕರಿತಾರೆ? ಇದನ್ನ ಪ್ರತಿಷ್ಠಾನ ಅಂತ ಕರಿತಾರ. ಇದು ಎಲ್ಲಿ ಕಂಡು ಬರ್ತದ ಅಂದ್ರ ಮಹಾರಾಷ್ಟ್ರ ಒಳಗೆ ಕಂಡು ಬರ್ತದ. ನೋಡ್ರಿ, ಇಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿ ಯಾವ್ದಂದ್ರ ವಜಯಂತಿ ಆಗಿತ್ತು. ಯಾವ್ದಾಗಿತ್ತು? ವಜಯಂತಿ. ಏನಪ್ಪಾ ಅಂದ್ರ ಶಾತವಾಹನರ ಪ್ರಾಂತೀಯ ರಾಜಧಾನಿ ಆಗಿತ್ತು. ಈ ವಜಯಂತಿಗೆ ಹಿಂದಿನ ಹೆಸರು ಏನಪ್ಪಾ ಅಂದ್ರ ಬನವಾಸಿ ಅಂತ ಕರಿತಾರ. ಬನವಾಸಿ ಎಲ್ಲಿ ಕಂಡು ಬರ್ತದಪ್ಪ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ. ಬನವಾಸಿ ಎಲ್ಲಿ ಕಂಡು ಬರ್ತದ? ಉತ್ತರ ಕನ್ನಡ ಜಿಲ್ಲೆ ಒಳಗೆ ಕಂಡು ಬರ್ತದ. ರಾಜ್ಯ ಅಂದ್ರ ಆಲ್ರೆಡಿ ಏನಪ್ಪಾ ಅಂದ್ರೆ ಗೊತ್ತಿರ್ತದ ನಿಮಗ್, ಕರ್ನಾಟಕ. ರಾಜ್ಯ ಅಂದ್ರೆ ಏನು? ಕರ್ನಾಟಕ. ಇನ್ನ ಬಾದಾಮಿಯ ಪ್ರಾಚೀನ ಹೆಸರು ಏನಂದ್ರ ವಾತಾಪಿ. ವಾತಾಪಿಯ ಪ್ರಸ್ತುತ ಹೆಸರು ಏನಪ್ಪಾ ಅಂದ್ರ ಬಾದಾಮಿ ಅಂತ ಬರ್ತದೆ. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹಗಳು ಕಂಡು ಬರುವುದು? ಗೊಮ್ಮಟೇಶ್ವರ ವಿಗ್ರಹಗಳು ಕಂಡು ಬರುವುದು. ಆಲ್ರೆಡಿ PC ಪ್ರಶ್ನೆ ಏನ್ ಕೇಳಿದಂದ್ರ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹಗಳು ಕಂಡು ಬರುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಕೇಳಿದಾನ. ನಾವು ಸ್ವಲ್ಪ ಏನ್ ಬಂದ್ರೆ ಇದನ್ನ ಮಾಡಿಫೈ ಮಾಡಿದ್ವಿ. ಯಾವ ಸ್ಥಳದ ಏನಪ್ಪ ಅಂದ್ರ ಕಂಡು ಬರ್ತಾವ ಅಂತ ಏನ್ ಮಾಡ್ಬೇಕು ನೀವು ಏನಪ್ಪ ಅಂದ್ರ ಗುರುತಿಸ್ಬೇಕು. ನೋಡ್ರಿ, 1ನೇ ಸ್ಟೇಟ್ಮೆಂಟ್ ನೋಡಿ, ಗೊಮ್ಮಟಗಿರಿ. 2ನೇದು ಧರ್ಮಸ್ಥಳ. 3ನೇದು ಬಸ್ತಿಹಳ್ಳಿ. 4 ಶ್ರವಣಬೆಳಗೊಳ. 5 ವೇಣೂರು. 6 ಕಾರ್ಕಳ. ಇದು ಅಂತರಿಗೆ ಎಲ್ಲರಿಗೂ ಗೊತ್ತಿರ್ತದ. ಅಂದ್ರ ಶ್ರವಣಬೆಳಗೊಳ ಹಾಸನ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರ ಶ್ರವಣಬೆಳಗೊಳ ಬರ್ತದ. ಇಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಅದ, 58 ಅಡಿ ಐತೆ ಅನ್ನೋದು ಏನಪ್ಪ ಅಂದ್ರ ಎಲ್ಲರಿಗೂ ಗೊತ್ತು. ಹಿಂದಿನ ತರಗತಿ ಒಳಗೆ ಏನಪ್ಪ ಅಂದ್ರೆ ಇದು ನಾವು ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಗೊಮ್ಮಟಗಿರಿ. ಇಲ್ಲಿ ಏನಪ್ಪ ಅಂದ್ರ ಗೊಮ್ಮಟೇಶ್ವರ ವಿಗ್ರಹ ಕಂಡು ಬರ್ತದ. ಧರ್ಮಸ್ಥಳದೊಳಗೆ ಕಂಡು ಬರ್ತದ. ಬಸ್ತಿಹಳ್ಳಿಯಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ವೇಣೂರಲ್ಲಿ ಕಂಡು ಬರ್ತದ. ಕಾರ್ಕಳದ. ಈ ಮೇಲಿನ ಎಲ್ಲಾ 6 ಸ್ಥಳಗಳಲ್ಲಿ ಏನಪ್ಪಾ ಅಂದ್ರ ಗೊಮ್ಮಟೇಶ್ವರ ವಿಗ್ರಹಗಳು ಕಂಡು ಬರ್ತಾವ. ಇಷ್ಟು ಏನಪ್ಪಾ ಅಂದ್ರ ಕರ್ನಾಟಕದಲ್ಲಿ ಅದು. ನೋಡ್ರಿ, ಈ ಗೊಮ್ಮಟಗಿರಿ ಎಲ್ಲಿ ಬರ್ತದಂದ್ರ ಮೈಸೂರಿನಲ್ಲಿ ಕಂಡು ಬರ್ತದ. ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ? ಮೈಸೂರಲ್ಲಿ ಕಂಡು ಬರ್ತದ. ಇನ್ನ ಧರ್ಮಸ್ಥಳ ಉಡುಪಿ. ನೆಕ್ಸ್ಟ್ ಬಸ್ತಿಹಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ ಅದ. ನೆಕ್ಸ್ಟ್ ಶ್ರವಣಬೆಳಗೊಳ ಹಾಸನ. ವೇಣೂರು ದಕ್ಷಿಣ ಕನ್ನಡ. ವೇಣೂರು ಎಲ್ಲಿ ಕಂಡು ಬರ್ತದ? ಯಾವ ಜಿಲ್ಲೆ ಒಳಗೆ ಐತಪ್ಪ ಅಂದ್ರ ದಕ್ಷಿಣ ಕನ್ನಡ. ಕಾರ್ಕಳ ಏನಪ್ಪಾ ಅಂದ್ರ ಉಡುಪಿ. ಈ ಮೇಲಿನ ಎಲ್ಲಾ ಸ್ಥಳಗಳ ಏನಪ್ಪಾ ಅಂದ್ರ ಗೊಮ್ಮಟೇಶ್ವರ ವಿಗ್ರಹ ಕಂಡು ಬರುವುದರಿಂದ ಏನಪ್ಪಾ ಅಂದ್ರ ಮೇಲಿನ ಎಲ್ಲಾ ಹೇಳಿಕೆಗಳು ಏನಪ್ಪಾ ಅಂದ್ರ ಸರಿಯಾಗಿ, ಇಲ್ಲ ಆಪ್ಷನ್ಸ್ ಗಳು ಏನಪ್ಪಾ ಅಂದ್ರ ತಪ್ಪದು. ಹಾಗಾಗಿ ಏನಪ್ಪಾ ಅಂದ್ರ ಈ ಮೇಲಿನ ಎಲ್ಲಾ ಹೇಳಿಕೆ ಅಂದ್ರೆ ಕೊಟ್ಟಂತ ಎಲ್ಲಾ ಸ್ಥಳಗಳಲ್ಲಿ ಏನಪ್ಪಾ ಅಂದ್ರ ಗೊಮ್ಮಟೇಶ್ವರ ವಿಗ್ರಹ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನೇ ಇಲ್ಲದ, ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ತಗೋರಿ. ಇನ್ನು 6ನೇ ತರಗತಿಗೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಮಾಹಿತಿ ಮುಗಿತು. ಮತ್ತೇನಪ್ಪಾ ಅಂದ್ರೆ ಮುಂದುವರೆದ ಭಾಗ ಅಂದ್ರ ನಮ್ಮ ಸಂವಿಧಾನ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಗಳದವ ನೋಡ್ರಿ, ಅವುಗಳನ್ನ ತುಂಬಾ ಜಾಗೃತಿಯಿಂದ ನೋಡ್ರಿ. ನೆಕ್ಸ್ಟ್ 87ನೇ ಪ್ರಶ್ನೆ, ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ. ಸದಸ್ಯರ ಸಂಖ್ಯೆ ಎ ಆಪ್ಷನ್ 395, ಬಿ ಆಪ್ಷನ್ 299, ಸಿ ಆಪ್ಷನ್ 320, ಡಿ ಆಪ್ಷನ್ 106. ನೋಡ್ರಿ, ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿದಂತ ಸದಸ್ಯರ ಸಂಖ್ಯೆ ಎಷ್ಟಿತ್ತಂದ್ರ 299. ಎಷ್ಟಿತ್ತು? 299 ಇತ್ತು. ಸಂವಿಧಾನ ಜಾರಿಗೆ ಬಂದ ಮೂಲತಃ ವಿಧಿಗಳ ಸಂಖ್ಯೆ ಎಷ್ಟಿತ್ತಂದ್ರ 395 ಇತ್ತು. ಎಷ್ಟಿತ್ತು? 395 ಇತ್ತು. ನೆಕ್ಸ್ಟ್
ಇಲ್ಲಿವರೆಗೆ ಸಂವಿಧಾನವನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಿದಾರಪ್ಪ ಅಂದ್ರ ಎಷ್ಟು ಬಾರಿ ಮಾಡಿದಾರ ಅಂದ್ರ 6 ಬಾರಿ. ಅಂದ್ರೆ 2024 ಜನವರಿ ಪ್ರಕಾರ ಭಾರತ ಸಂವಿಧಾನ ಇಲ್ಲಿವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಿದಾರ ಅಂದ್ರ 106 ಬಾರಿ ಅಂತಂದ್ರ ತಿದ್ದುಪಡಿಯನ್ನ ಮಾಡಿದಾರ. ಇದೇ ಏನಪ್ಪಾ ಅಂದ್ರ ಸಂವಿಧಾನ ಸಭೆ ನಡೆದಂತ ಸಂದರ್ಭದೊಳಗ ಭಾಗವಹಿಸಿದಂತ ಸದಸ್ಯರದ ಏನಪ್ಪಾ ಅಂದ್ರ ಒಂದು ಚಿತ್ರವನ್ನು ನಿಮಗೆ ಇಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ಸಂವಿಧಾನ ರಚಿಸಲು ನಮ್ಮ ಭಾರತ ಸಂವಿಧಾನವನ್ನು ರಚಿಸಲು ಏನ್ ಮಾಡಿದಾರಪ್ಪ ಅಂದ್ರ ಒಂದು ನೋಡಿ, ಭಾರತ ಸಂವಿಧಾನವನ್ನು ರಚಿಸಲು ಏನಪ್ಪಾ ಅಂದ್ರ ಒಂದು ರಚನಾ ಸಮಿತಿಯನ್ನ ನೇಮಕ ಮಾಡಿತ್ತು. ಅಂದ್ರ ಸಂವಿಧಾನ ರಚನಾ ಸಮಿತಿಯನ್ನು ನೇಮಕ ಮಾಡಲಾಯ್ತು. ಅದರ ಅಧ್ಯಕ್ಷರು ಯಾರಾಗಿದ್ರಂದ್ರ ಬಾಬು ರಾಜೇಂದ್ರ ಪ್ರಸಾದ್ ಆಗಿದ್ರು. ಯಾರಾಗಿದ್ರು? ಬಾಬು ರಾಜೇಂದ್ರ ಪ್ರಸಾದ್ ಆಗಿದ್ರು. ಇವ್ರು ಏನಾಗಿತ್ತಪ್ಪ ಅಂದ್ರ ಪರ್ಮನೆಂಟ್ ಅಧ್ಯಕ್ಷರಾಗಿಪ್ಪ ಅಂದ್ರ ಆಯ್ಕೆ ಆದ್ರು. ಮತ್ತಿನ್ನ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರ ಅಂದ್ರ ಸಚ್ಚಿದಾನಂದ್ ಸಿನ್ಹಾ ಆಗಿದ್ರು. ಯಾರಾಗಿದ್ರು? ಸಚ್ಚಿದಾನಂದ್ ಸಿನ್ಹಾ ಅವ್ರ ಏನಪ್ಪಾ ಅಂದ್ರ ಭಾರತ ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು. ನಂತರ ಯಾರು ಆಯ್ಕೆ ಆದ್ರಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನಪ್ಪಾ ಅಂದ್ರ ಆಯ್ಕೆ ಆಗಿದ್ರು. ಇನ್ನ ತಮ್ಮ ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿದಂತ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಾಗಿತ್ತಂದ್ರ 299 ಇತ್ತು. ನೆಕ್ಸ್ಟ್ ಸಂವಿಧಾನದೊಳಗೆ ಒಟ್ಟಾರೆ ಏನಪ್ಪಾ ಅಂದ್ರ 22 ಸಮಿತಿಗಳನ್ನ ಏನಾಗಿತ್ತಂದ್ರ ನೇಮಕ ಮಾಡಲಾಗಿತ್ತು. ಅದರಲ್ಲಿ ಬಹಳ ಪ್ರಮುಖವಾದದ್ದು ಏನಪ್ಪಾ ಅಂದ್ರ ಕರಡು ಸಮಿತಿ ಅಂತ ಬರ್ತದ. ಯಾವ್ದು ಬರ್ತದ? ಕರಡು ಸಮಿತಿ ಅಂತ ಬರ್ತದ. ಇದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರ ಡಾಕ್ಟರ್ BR ಅಂಬೇಡ್ಕರ್ ಆಗಿದ್ರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ಡಾಕ್ಟರ್ BR ಅಂಬೇಡ್ಕರ್ ಆಗಿದ್ರು. ಮೋಸ್ಟ್ ರಿಪೀಟೆಡ್ ಕ್ವಶನ್, ಹೊಸದಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಿರ್ತಾರಲ್ಲ ಅವ್ರು ಏನ್ ಮಾಡ್ರಂದ್ರ ಕಂಪಲ್ಸರಿ ನೀವು ನೆನಪಿಟ್ಕೋಬೇಕು. ಆಲ್ರೆಡಿ ಅದೇನ್ ಮಾಡ್ತಾರ, ಇದೇನಪ್ಪ ಅಂದ್ರ ಅವ್ರ ತಲೆಯೊಳಗೆ ಯಾವಾಗ ಎಬ್ಬಿಸಿ ಕೇಳಿಸಿದ್ರು ಸಹ ಏನಪ್ಪಾ ಅಂದ್ರ ಈ ಪ್ರಶ್ನೆಗೆ ಉತ್ತರ ಅಂತೂ ಬಂದೇ ಬರ್ತದೆ. ಭಾರತ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ರು. ಈ ಸಮಿತಿ ಒಳಗೆ ಒಟ್ಟಾರೆ ಎಷ್ಟು ಜನ ಇದ್ರು ಅಂದ್ರ 7 ಜನ ಇದ್ರು. 6 ಮಂದಿ ಏನಪ್ಪಾ ಅಂದ್ರ ಮೆಂಬರ್ ಇದ್ರು, ಒಬ್ರು ಏನಪ್ಪಾ ಅಂದ್ರ ಅಧ್ಯಕ್ಷರಿದ್ರು. ಇದು ಏನ್ ಮಾಡಿದಪ್ಪ ಅಂದ್ರ ಕರಡು ಸಮಿತಿ ಏನಪ್ಪಾ ಅಂದ್ರ ಸಂವಿಧಾನಕ್ಕೆ ಬೇಕಾದಂತ ಎಲ್ಲಾ ಅಂಶಗಳನ್ನ ಆಯ್ಕೆ ಮಾಡಿ ಅಧ್ಯಯನ ಮಾಡಿ ಏನಪ್ಪಾ ಅಂದ್ರ ಇದು ತನ್ನ ಸಂವಿಧಾನ ರಚನಾ ಸಭೆಗೆ ಏನಪ್ಪಾ ಅಂದ್ರ ಇದು ತನ್ನ ವರದಿಯನ್ನು ಸಲ್ಲಿಸಿತು. ಆ ಸಂವಿಧಾನ ರಚನೆ ಒಟ್ಟಾರೆ ಎಷ್ಟು ಸಮಿತಿಗಳನ್ನ ನೇಮಕ ಮಾಡಿದ್ರ ಅಂದ್ರ 22 ಸಮಿತಿಗಳನ್ನ ನೇಮಕ ಮಾಡಿದ್ರು. ನೆಕ್ಸ್ಟ್ 88ನೇ ಪ್ರಶ್ನೆ ನೋಡ್ರಿ, ಭಾರತದ ಸಂವಿಧಾನವನ್ನು ಯಾವಾಗ ಜಾರಿಗೆಗೊಳಿಸಲಾಯಿತು? ಎ ಆಪ್ಷನ್ 26 ನವೆಂಬರ್ 1949, ಬಿ ಆಪ್ಷನ್ 15 ಆಗಸ್ಟ್ 1947, ಸಿ ಆಪ್ಷನ್ ನೋಡ್ರಿ ಜನವರಿ 26, 1950. ನೆಕ್ಸ್ಟ್ ಡಿ ಆಪ್ಷನ್ ಜನವರಿ 25, 1950. ಭಾರತ ಸಂವಿಧಾನವನ್ನು ಯಾವಾಗ ಜಾರಿಗೆ ತರಲಾಯ್ತಂದ್ರ ಸಿ ಆಪ್ಷನ್ ಇದೆ ನೋಡ್ರಿ, ಜನವರಿ 26, 1950ರಿಂದ ಏನಪ್ಪಾ ಅಂದ್ರ ಭಾರತ ಸಂವಿಧಾನವನ್ನು ಜಾರಿಗೆ ತರಲಾಯ್ತು. ಅದೇ ದಿನವನ್ನು ನಮ್ಮ ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಗಣರಾಜ್ಯ ದಿನವನ್ನ ಆಚರಣೆ ಮಾಡ್ತಾರೆ. ಯಾವ ದಿನವನ್ನ ಅಂತರ ಗಣರಾಜ್ಯೋತ್ಸವ ಅಥವಾ ಗಣರಾಜ್ಯ ದಿನವನ್ನ ಆಚರಣೆ ಮಾಡ್ತಾರ. ಇತ್ತೀಚೆಗೆ ಏನಪ್ಪಾ ಅಂದ್ರ PO ಎಕ್ಸಾಮ್ ಇದನ್ನ ಏನ್ ಕೇಳಿದ್ದ ಅನ್ನೋದು ನೋಡ್ರಿ ಹೇಳ್ತೀನಿ. ಗಣರಾಜ್ಯ ಏನಪ್ಪಾ ಅಂದ್ರ ಒಂದ್ ಕಡೆ ಗಣರಾಜ್ಯ ಕೊಟ್ಟಿಗೆಸಿ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರ ಅದರ ಮುಖ್ಯಸ್ಥರ ಬಗ್ಗೆ ಕೊಟ್ಟಿದ್ದ. ಈ ಗಣರಾಜ್ಯದೊಳಗೆ ಏನಪ್ಪಾ ಅಂದ್ರ ಯಾವುದೇ ಇರ್ಲಿ, ಯಾವುದೇ ಒಂದು ದೇಶ ಗಣರಾಜ್ಯವಾಗಿತ್ತು ಅಂದ್ರ ಆ ಗಣರಾಜ್ಯದಲ್ಲಿ ಏನಪ್ಪಾ ಅಂದ್ರ ದೇಶದ ಮುಖ್ಯಸ್ಥರನ್ನ, ಯಾವ ಮುಖ್ಯಸ್ಥರನ್ನ? ದೇಶದ ಮುಖ್ಯಸ್ಥರನ್ನ ಏನ್ ಮಾಡ್ತಾರಪ್ಪ ಅಂದ್ರ ಚುನಾವಣೆ ಮೂಲಕ ಆಯ್ಕೆ ಮಾಡ್ಲಾಗ್ತದೆ. ಗಣರಾಜ್ಯದೊಳಗ ಯಾವುದ್ರೊಳಗ ಗಣರಾಜ್ಯದೊಳಗ ದೇಶದ ಮುಖ್ಯಸ್ಥರನ್ನ ಯಾವುದ್ರ ಮೂಲಕ ಆಯ್ಕೆ ಮಾಡ್ತೀವಪ್ಪ ಅಂದ್ರ ಚುನಾವಣೆಗಳನ್ನ ನಡೆಸುವುದರ ಮೂಲಕ. ನಮ್ಮ ರಾಷ್ಟ್ರಪತಿಗಳನ್ನ ನಾವು ಹೇಗೆ ಆಯ್ಕೆ ಮಾಡ್ತೀವಿ? ಪರೋಕ್ಷ ಚುನಾವಣೆ ಪದ್ಧತಿಗಳ ಮೂಲಕ ಆಯ್ಕೆ ಮಾಡ್ತೀವಿ. ಹಾಗಾಗಿ ಭಾರತ ಒಂದು ಗಣರಾಜ್ಯವಾಗ್ಯದ. ಏನಾಗ್ಯದ? ಒಂದು ಗಣರಾಜ್ಯವಾಗ್ಯದ. ನೋಡ್ರಿ, ಭಾರತ ಸಂವಿಧಾನವನ್ನು ಯಾವಾಗ ಜಾರಿ ತಂದ್ರ ಜನವರಿ 26, ನೆಕ್ಸ್ಟ್ 1950. ಅದೇ ಸಲುವಾಗಿ ಭಾರತದಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಗಣರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾರೆ. ಯಾವಾಗ ಆಚರಣೆ ಮಾಡ್ತಾರಂದ್ರ ಜನವರಿ 26ಕ್ಕ ಆಚರಣೆ ಮಾಡ್ತಾರೆ. ಎಷ್ಟಕ್ಕ? ಜನವರಿ 26ಕ್ಕ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಎ ಆಪ್ಷನ್ ನೋಡ್ರಿ, ನವೆಂಬರ್ 26, 1949ರಲ್ಲಿ ಭಾರತದ ಸಂವಿಧಾನದ ಏನು ಪ್ರಸ್ತಾವನೆ ಇತ್ತಲ್ಲ, ಅಂದ್ರೆ ನಮ್ಮ ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಇದು. ಭಾರತ ಸಂವಿಧಾನ ಅಂಗೀಕರಿಸಿದ ದಿನ ಯಾವುದು ಅಂದ್ರ
ನವೆಂಬರ್ 26, 1949. ಇದರ ಸವಿ ನೆನಪಿಗಾಗಿ ಏನ್ ಮಾಡ್ತಾರ ಭಾರತದೊಳಗೆ ಪ್ರತಿ ವರ್ಷ ಅಂದ್ರ ನವೆಂಬರ್ 26ಕ್ಕ ಭಾರತೀಯ ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾರೆ. ಯಾವ ಸಂವಿಧಾನ ದಿನವನ್ನ? ಭಾರತ ಸಂವಿಧಾನ ದಿನ ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ನವೆಂಬರ್ 26ಕ್ಕ. ಯಾಕೆ ಆಚರಣೆ ಮಾಡ್ತಾರ ಅದನ್ನ? ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಆಗಿದ್ದರಿಂದ ಅದನ್ನ ಏನ್ ಮಾಡ್ತಾರಂದ್ರ ಭಾರತ ಸಂವಿಧಾನ ದಿನವನ್ನ ಆಗಿ ಆಚರಣೆ ಮಾಡ್ತಾರ. ಯಾವಾಗಿಂದ ಪ್ರಾರಂಭ ಆಯ್ತು ಭಾರತ ಸಂವಿಧಾನ ದಿನವನ್ನ ಆಚರಣೆ ಮಾಡೋದು? 2015ರಿಂದ ಪ್ರಾರಂಭ ಆಯ್ತು. ಯಾರು ಪ್ರಾರಂಭ ಮಾಡಿದ್ರು? ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿದ್ರು. ಯಾರು ಮಾಡಿದ್ರು? ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿದ್ರು. ಇನ್ನು 15 ಆಗಸ್ಟ್ 1947 ಭಾರತಕ್ಕೆ ಏನಪ್ಪಾ ಅಂದ್ರ ಸ್ವಾತಂತ್ರ್ಯ ಸಿಕ್ತು. ಯಾವಾಗ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು? ಆಗಸ್ಟ್ 15. ನೆಕ್ಸ್ಟ್ 1947 ಸಿಗಿತ್ತು. ನೆಕ್ಸ್ಟ್ ಇಲ್ಲಿ ಆಗಸ್ಟ್ 14ಕ್ಕೆ ಪಾಕಿಸ್ತಾನಕ್ಕೆ ಸಿಕ್ತು. ಆಗಸ್ಟ್ 14ಕ್ಕೆ ಏನಪ್ಪಾ ಅಂದ್ರ ಪಾಕಿಸ್ತಾನ ಸಿಕ್ತು. ಭಾರತದಲ್ಲಿ ಆಗಸ್ಟ್ 14 ಏನಪ್ಪಾ ಅಂದ್ರ ಭಯಾನಕ ದಿನವನ್ನ ಆಚರಣೆ ಮಾಡ್ತಾರ. ಯಾವ ದಿನವನ್ನ? ಭಯಾನಕ ದಿನ. ರಾಷ್ಟ್ರೀಯ ಭಯಾನಕ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಆಗಸ್ಟ್ 14 ಆಚರಣೆ ಮಾಡ್ತಾರ. ಆಗಸ್ಟ್ 14ಕ್ಕೆ ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ ಬ್ರಿಟಿಷರು ಭಾರತವನ್ನ ಏನಪ್ಪಾ ಅಂದ್ರೆ 2 ವಿಭಾಗ ಮಾಡಿದ್ರು. ಒಂದ್ ಕಡೆ ಪಾಕಿಸ್ತಾನ ಮಾಡಿದ್ರು, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರ ಇಂಡಿಯಾ ಮಾಡಿದ್ರು. ಅದ್ರ ಸಲುವಾಗಿ ಆಗಸ್ಟ್ 14ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ಭಯಾನಕ ದಿನವನ್ನು ಆಚರಣೆ ಮಾಡ್ತಾರ. ಇನ್ನ ಡಿ ಆಪ್ಷನ್ ನೋಡ್ರಿ, ಜನವರಿ 25, 1950 ರಾಷ್ಟ್ರೀಯ ಚುನಾವಣಾ ಆಯೋಗ ಸ್ಥಾಪನೆ ಆಯ್ತು. ಯಾವ ಚುನಾವಣಾ ಆಯೋಗ? ರಾಷ್ಟ್ರೀಯ ಚುನಾವಣಾ ಆಯೋಗ ಏನಪ್ಪಾ ಅಂದ್ರ ಸ್ಥಾಪನೆ ಆಯ್ತು. 18 ವರ್ಷ ಮೇಲ್ಪಟ್ಟವರು ರಾಷ್ಟ್ರೀಯ ಚುನಾವಣಾ ಆಯೋಗ ಏನಪ್ಪಾ ಅಂದ್ರ ಸ್ಥಾಪನೆ ಆಯ್ತು. ಇನ್ನ 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಏನ್ ಮಾಡ್ಬೋದಪ್ಪ ಅಂದ್ರ ವೋಟ್ ಮಾಡ್ಬೋದು. ಇದನ್ನ ಏನಪ್ಪಾ ಅಂದ್ರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾರ. ಯಾವ ಪದ್ಧತಿ ಅಂತ ಕರೀತಾರ? ಅದನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾರ. ಕೇಳಿದಾನೆ ಇದನ್ನ, ಈ ಪ್ರಶ್ನೆ ಕೇಳಿದಾನೆ. ಎದಕ್ ಕೇಳಿದಾನಪ್ಪ ಅಂದ್ರೆ BMTC ಕೇಳಿದಾನ. ನೆಕ್ಸ್ಟ್ KSRC ಎಕ್ಸಾಮ್ ಕೇಳಿದಾನೆ. ಭಾರತದಲ್ಲಿ ಮತದಾನದ ವಯಸ್ಸು ಎಷ್ಟು ಅಂತ ಕೇಳಿದಾನೆ. ನೋಡ್ರಿ ಬಹಳ ಸಿಲ್ಲಿ ಅನಿಸ್ತದಲ್ಲ, ಆದ್ರೆ ಇಂಥವು ಸಹ ಏನಪ್ಪಾ ಅಂದ್ರ ನಮ್ಗ ಎಕ್ಸಾಮ್ ಒಳಗ ಬರ್ತಿರ್ತವ. ಭಾರತದಲ್ಲಿ ನಾಗರಿಕರು ಮತದಾನ ಮಾಡಲು ಬೇಕಾಗುವಂತ ವಯಸ್ಸು ಎಷ್ಟಪ್ಪ ಅಂದ್ರೆ 18 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ವೋಟ್ ಹಾಕ್ಬೋದು. ಅದು ಏನಪ್ಪಾ ಅಂದ್ರ ನಮ್ಮಲ್ಲಿ ವೋಟಿಂಗ್ ಪದ್ಧತಿ ಏನದಪ್ಪ ಅಂದ್ರ ರಹಸ್ಯ ಮತದಾನ ಅದ. ಇಲ್ಲಿ ರಹಸ್ಯ ಮತದಾನ ಪದ್ಧತಿ ಅದ. ಅದಕ್ಕೆ 18 ವರ್ಷ ಮೇಲ್ಪಟ್ರೆ ಎಲ್ಲರಿಗೂ ಮತದಾನ ಅಂದ್ರ ಮತ ಹಾಕೋದಕ್ಕೆ ಅವಕಾಶ ಕೊಡೋದ್ರಿಂದ ನಮ್ಮಲ್ಲಿ ಎಂತ ಮತದಾನ ಪದ್ಧತಿ ಅದಪ್ಪ ಅಂದ್ರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅದ. ಎಂತ ಪದ್ಧತಿ ಅದ? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಏನಪ್ಪ ಅಂದ್ರೆ ಇಲ್ಲಿ ಅಸ್ತಿತ್ವದಲ್ಲದ. ಇನ್ನ ರಾಷ್ಟ್ರೀಯ ಚುನಾವಣಾ ಆಯೋಗದ ಬಗ್ಗೆ ಸ್ಥಾಪನೆ ಬಗ್ಗೆ ತಿಳಿಸುವ ವಿಧಿ ಯಾವುದು? 324ನೇ ವಿಧಿ. ಎಷ್ಟನೇ ವಿಧಿ ಇದು? 324ನೇ ವಿಧಿ. ಇದನ್ನು ಸಹ ಏನಪ್ಪ ಅಂದ್ರ ಪರೀಕ್ಷೆಗೆ ಕೇಳಿದ. ನೆಕ್ಸ್ಟ್ 89ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಇಲ್ಲಿವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಎ ಆಪ್ಷನ್ 101 ಬಾರಿ, ಬಿ ಆಪ್ಷನ್ 104 ಬಾರಿ, ಸಿ ಆಪ್ಷನ್ 106 ಬಾರಿ, ಡಿ ಆಪ್ಷನ್ 107 ಬಾರಿ. ಭಾರತ ಸಂವಿಧಾನವನ್ನು ಇಲ್ಲಿವರೆಗೆ ಅಂದ್ರೆ 2024 ಜನವರಿವರೆಗೆ ಇದಿರ್ಲಿ, 2024 ಜನವರಿ ಪ್ರಕಾರ ಭಾರತ ಸಂವಿಧಾನ ಇಲ್ಲಿವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಿದಾರೆ ಅಂದ್ರ 106 ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಎಷ್ಟು ಬಾರಿ ತಿದ್ದುಪಡಿ ಮಾಡಿದಾರೆ? 106 ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಇತ್ತೀಚಿನ ತಿದ್ದುಪಡಿಗಳನ್ನ ನೋಡಿದಾರೆ. 100ನೇ ತಿದ್ದುಪಡಿ ಅಂತ ಬರ್ತದ. ನೆಕ್ಸ್ಟ್ ಇನ್ನೊಂದು 98ನೇ ತಿದ್ದುಪಡಿ ನೆನಪಿಡ್ದು. 98ನೇ ತಿದ್ದುಪಡಿ ಏನಪ್ಪಾ ಅಂದ್ರ 371 ಜೆ ಕಲಂ ಏನದ? ಜೆ ಕಲಂ ಅನ್ನೋದು ಏನಪ್ಪಾ ಅಂದ್ರ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟದ. ಯಾವ್ದಕ್ ಸಂಬಂಧಪಟ್ಟದ? ಹೈದರಾಬಾದ್. HKಗೆ ಏನಪ್ಪಾ ಅಂದ್ರ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಏನಾಗ್ತದ ಅಂದ್ರೆ ಮೀಸಲಾತಿ ನೀಡುತ್ತದೆ. ಎಷ್ಟನೇ ತಿದ್ದುಪಡಿ ಅದು? 98ನೇ ತಿದ್ದುಪಡಿ. ಇದು ಯಾವಾಗ ಜಾರಿಗೆ ಬಂತಂದ್ರ 2012ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ 100ನೇ ತಿದ್ದುಪಡಿ. 100ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಟ್ಟದಂದ್ರ ಭಾರತ ಮತ್ತು ಬಾಂಗ್ಲಾದೇಶ. ಯಾವುದು? ಭಾರತ ಬಾಂಗ್ಲಾದೇಶದ ಗಡಿ ಒಪ್ಪಂದಕ್ಕೆ ಸಂಬಂಧಪಟ್ಟದ. ನೆಕ್ಸ್ಟ್ ಇನ್ನ 101ನೇ ತಿದ್ದುಪಡಿ GSTಗೆ ಸಂಬಂಧಪಟ್ಟದ. GST ಅನ್ನು ಜಾರಿಗೆ ತರಲಾಯ್ತು. ಎಷ್ಟನೇ ತಿದ್ದುಪಡಿ ಪ್ರಕಾರ? 101ನೇ ತಿದ್ದುಪಡಿ ಪ್ರಕಾರ. ಎಷ್ಟರ ಜಾರಿಗೆ ಬಂತಂದ್ರ 2017ರ ಜಾರಿಗೆ ಬಂತು. ಜುಲೈ 1, 2017 ಜುಲೈ 1ರಂದು ಜಾರಿಗೆ ಬಂತು. ಜುಲೈ 1 ನಾವ್ ಏನ್ ಮಾಡ್ತೇವೆ? ರಾಷ್ಟ್ರೀಯ GST ದಿನವನ್ನ ಆಚರಣೆ ಮಾಡ್ತೀವಿ. ಜುಲೈ 1ಕ್ಕೆ ಯಾವ ದಿನವನ್ನ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ GST ದಿನವನ್ನ ಆಚರಣೆ ಮಾಡ್ತೀವಿ. GST ಫುಲ್ ಫಾರ್ಮ್ ಏನು?
ಗೂಡ್ಸ್ ಏನು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಅರ್ಥ ಕೊಡ್ತದ. ಕನ್ನಡದೊಳಗೆ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ಕನ್ನಡದೊಳಗೆ ಏನಂತ ಕರಿತೀವಿ? ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನ 102ನೇ ತಿದ್ದುಪಡಿ. 102ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ರಾಷ್ಟ್ರೀಯ, ಎದಕ್ಕೆ ಸಂಬಂಧಪಟ್ಟದ? ರಾಷ್ಟ್ರೀಯ ಹಿಂದುಳಿದ ವರ್ಗಗಳಿಗೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನದ ಸ್ಥಾನಮಾನ ನೀಡಲಾಯಿತು. ಯಾವ್ದಕ್ಕ? ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನಪ್ಪಾ ಅಂದ್ರ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಯಿತು. ಇನ್ನ 103ನೇ ತಿದ್ದುಪಡಿ. ಎಷ್ಟನೇ ತಿದ್ದುಪಡಿ? 103ನೇ ತಿದ್ದುಪಡಿ. ಆರ್ಥಿಕವಾಗಿ ಹಿಂದುಳಿದವರಿಗೆ, ಯಾರಿಗೆ? ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿಯ ಜನಾಂಗದವರಿಗೆ, ಯಾರಿಗೆ? ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿ ಜನಾಂಗರಿಗೆ ಏನಪ್ಪಾ ಅಂದ್ರೆ 10% ಮೀಸಲಾತಿ ನೀಡಲಾಯಿತು. ಎಷ್ಟರಷ್ಟು ಮೀಸಲಾತಿ ನೀಡಲಾಯಿತು? 10% ಏನಪ್ಪಾ ಅಂದ್ರೆ ಮೀಸಲಾತಿ ನೀಡಲಾಯಿತು. ಇನ್ನ 104ನೇ ತಿದ್ದುಪಡಿ. 104ನೇ ತಿದ್ದುಪಡಿ ಅಂತಂದ್ರೆ SC ST ಅವರಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಏನು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಇರುವಂತ ಮೀಸಲಾತಿ ಏನ್ ಮಾಡಿದ್ರು ಅಂದ್ರೆ 10 ವರ್ಷದವರೆಗೆ ಏನ್ ಮಾಡಿದ್ರು? ವಿಸ್ತರಣೆ ಮಾಡಿದ್ರು, ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು. ಅದನ್ನ ಏನ್ ಮಾಡಿದ್ರು? 10 ವರ್ಷದವರೆಗೆ ಏನಪ್ಪಾ ಅಂದ್ರೆ ವಿಸ್ತರಣೆ ಮಾಡಿದ್ರು. ಇನ್ನ 105ನೇ ತಿದ್ದುಪಡಿ. ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ತಿದ್ದುಪಡಿಗಳು ನೀವು ಏನಪ್ಪಾ ಅಂದ್ರೆ ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಟುಕೋ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಏನಪ್ಪಾ ಅಂದ್ರೆ ಕೇಳಾಕಂತ ನೀವು. ಯಾಕಂದ್ರ ಸಂವಿಧಾನದೊಳಗೆ ರೀಸೆಂಟ್ ಆಗಿ ಏನೇನ್ ತಿದ್ದುಪಡಿ ಆಗಿರ್ತೋ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆ ಏನಪ್ಪಾ ಅಂದ್ರೆ IC ವಿಷಯದೊಳಗೆ, ಅದು IC ವಿಷಯದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗ ನಮ್ಗೆ ಕಂಪಲ್ಸರಿ ಕ್ವಶನ್ಗಳು ಬಂದೇ ಬರ್ತಾವ. ನೆಕ್ಸ್ಟ್ ನೋಡ್ರಿ 105ನೇ ತಿದ್ದುಪಡಿ. 105ನೇ ತಿದ್ದುಪಡಿ ಏನಪ್ಪಾ ಅಂದ್ರ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರ. ಯಾವ ವರ್ಗಗಳು? ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರ. ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರವನ್ನು ಏನಪ್ಪಾ ಅಂದ್ರ ರಾಜ್ಯಗಳಿಗೆ ನೀಡಲಾಯ್ತು. ಯಾವುದಕ್ಕೆ ನೀಡಲಾಯ್ತು? ರಾಜ್ಯಗಳಿಗೆ ಏನಪ್ಪಾ ಅಂದ್ರೆ ನೀಡಲಾಯ್ತು. ಇನ್ನ 106ನೇ ತಿದ್ದುಪಡಿ. ಮೋಸ್ಟ್ ರೀಸೆಂಟ್ ಆಗಿ ಯಾವ್ದು? ಮೋಸ್ಟ್ ಇಂಪಾರ್ಟೆಂಟ್. ಈ 106ನೇ ತಿದ್ದುಪಡಿ ಪ್ರಕಾರ ಮಹಿಳೆಯರಿಗೆ ಏನಪ್ಪಾ ಅಂದ್ರ 33% ಏನಪ್ಪಾ ಅಂದ್ರೆ ಮೀಸಲಾತಿ ನೀಡಲಾಯ್ತು. ಎಲ್ಲಿ ನೀಡಿದ್ರು? ಲೋಕಸಭೆ ಒಳಗ. ಯಾವ ಸಭೆ ಒಳಗ? ಲೋಕಸಭೆ ಮತ್ತು ವಿಧಾನಸಭೆ ಒಳಗೆ ಏನಪ್ಪಾ ಅಂದ್ರ ಮಹಿಳೆಯರಿಗೆ ಏನ್ ಮಾಡಿದ್ರಪ್ಪ ಅಂದ್ರ 33%, 1/3 ಅಷ್ಟು ಏನಪ್ಪಾ ಅಂದ್ರೆ ಮೀಸಲಾತಿಯನ್ನು ನೀಡಿದ್ರು. ಎಷ್ಟನೇ ತಿದ್ದುಪಡಿ ಪ್ರಕಾರ? 106ನೇ ತಿದ್ದುಪಡಿ ಪ್ರಕಾರ. ನೆಕ್ಸ್ಟ್ ರಾಜ್ಯಸಭೆ ಒಳಗನು ಕೇಳಬಹುದು ನಿಮಗೆ. ರಾಜ್ಯಸಭೆ ಒಳಗ ಮಹಿಳೆಯರಿಗೆ ಮೀಸಲಾತಿ ಇಲ್ಲ. ಈ ಪಾಯಿಂಟ್ ನೆನಪಿಟ್ಟುಕೋ. ರಾಜ್ಯಸಭೆ ಒಳಗ ಮಹಿಳೆಯರಿಗೆ ಮೀಸಲಾತಿ ಇಲ್ಲ. ಕೇವಲ ಏನಪ್ಪಾ ಅಂದ್ರ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಾತ್ರ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಏನಪ್ಪಾ ಅಂದ್ರ ಮಹಿಳೆಯರಿಗೆ ಏನಪ್ಪಾ ಅಂದ್ರ ಮೀಸಲಾತಿ ಇಲ್ಲ. ನೆಕ್ಸ್ಟ್ ಕೋರ್ಟ್ ಒಳಗ ಮುಖ್ಯ ನ್ಯಾಯಾಧೀಶರ ನೇಮಕ ಮಾಡ್ತಿರ್ತಾರಲ್ಲ, ಅಲ್ಲಿನ ಏನಪ್ಪಾ ಅಂದ್ರ ಮಹಿಳೆಯರಿಗೆ ಯಾವುದೇ ಮೀಸಲಾತಿ ಇಲ್ಲ. ತಮ್ಮ ಸ್ವಂತ ಸಾಮರ್ಥ್ಯದ ಆಧಾರ ಮೇಲೆ ಏನಪ್ಪಾ ಅಂದ್ರ ಇಲ್ಲಿರುವಂತ ಹುದ್ದೆಗಳನ್ನ ಏನ್ ಮಾಡ್ಬೇಕಂದ್ರ ಅವರು ಗಳಿಸಿಕೊಳ್ಬೇಕು. ಇತ್ತೀಚೆಗೆ ಲೋಕಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮಹಿಳೆಯರಿಗೆ 33%, 1/3 ಅಷ್ಟು ಮೀಸಲಾತಿ ಒದಗಿಸಿದಂತ ತಿದ್ದುಪಡಿ ಯಾವುದಪ್ಪ ಅಂದ್ರ 106ನೇ ತಿದ್ದುಪಡಿ. ಯಾವುದು? 106ನೇ ತಿದ್ದುಪಡಿ ಬರ್ತದ. ನೆಕ್ಸ್ಟ್ 90ನೇ ಪ್ರಶ್ನೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಭಾರತ ಸಂವಿಧಾನ ರಚನೆ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಪಟ್ಟಿ. ಮಹಿಳೆಯರ ಪಟ್ಟಿ ಕೊಟ್ಟಿದ್ದಾರೆ. ಒಂದೇದ್ ನೋಡ್ರಿ, ರಾಜಕುಮಾರಿ ಅಮೃತ ಕೌರ್. ಎರಡನೇದು ವಿಜಯಲಕ್ಷ್ಮಿ ಪಂಡಿತ್. 3 ಬೇಗಂ ಐಜಾಜ್ ರಸೂಲ್. ನೆಕ್ಸ್ಟ್ 4ನೇದು ದಾಕ್ಷಾಯಣಿ ವೇಲಾಯುಧನ್ ಅಂತ ಕೊಟ್ಟರು. ಇದರಲ್ಲಿ ಯಾರು ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿರ್ಲಿಲ್ಲ? ಇಲ್ಲಿ 4 ಮಂದಿಯನ್ನ ಕೊಟ್ಟಿದ್ದಾನ. ಕೊಟ್ಟು ಎಷ್ಟು ಏನ್ ಮಾಡಿದಾರಪ್ಪ ಅಂದ್ರ ಇದರಲ್ಲಿ ಯಾರು ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿರ್ಲಿಲ್ಲ ಅಂತ ಏನಪ್ಪ ಅಂದ್ರ ಪ್ರಶ್ನೆ ಕೇಳಿದಾರ. ನಮಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಎಕ್ಸಾಮ್ ಒಳಗೆ ಇದೇ ತರ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಪ್ರಶ್ನೆ ಬರಾಕುಂತು. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಪ್ರಶ್ನೆ ರಚನೆ ಮಾಡಿದ್ವಿ. ಇಲ್ಲಿರುವಂತ ರಾಜಕುಮಾರಿ ಅಮೃತಕ ಅವರು ಇದನ್ನ ನೋಡೋಕ್ಕಿಂತ ಮುಂಚೆ ಈ ಪಿಕ್ಚರ್ ನೋಡ್ಕೊಂಡ್ಬಿಡ್ರಿ ಎಲ್ಲ. ದಾಕ್ಷಾಣಿ ವೇಲಾಯುಧನ, ಹಂಸ ಜರವಾಜ್ ಮೆಹ್ತಾ, ಜಿರ್ವಾಜಿ ಮೆಹ್ತಾ, ನೆಕ್ಸ್ಟ್ ಅಮ್ಮು ಸ್ವಾಮಿನಾಥನ್, ನೆಕ್ಸ್ಟ್ ಮಾಲತಿ ಚೌಧರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜಕುಮಾರಿ ಅಮೃತ ಕೌರ್, ನೆಕ್ಸ್ಟ್ ವಿಜಯಲಕ್ಷ್ಮಿ ಪಂಡಿತ್, ದುರ್ಗಾಬಾಯಿ ದೇಶಮುಖ್, ನೆಕ್ಸ್ಟ್ ಲೀಲಾ ರಾಯ್, ಸುಚಿತಾ ಕೃಪಾಲಿನಿ,
ಸರೋಜಿನಿ ನೈಡು, ಬೇಗಂ ಐಜಜ್ ರಸೂಲ್, ಕಮಲಾ ಚೌಧರಿ, ರೇಣುಕಾ ರಾಯ್, ಅನೈ ಮಸ್ಕರಿನ್. ಇವು ಏನದ ಇಷ್ಟು ಮಹಿಳೆಯರ ಪಟ್ಟಿ ಏನದಲ್ಲ, ಈ ಪಟ್ಟಿಯಲ್ಲಿರುವಂತ ಎಲ್ಲಾ ಮಹಿಳೆಯರು ಎಷ್ಟು ಮಹಿಳೆಯರದ 15 ಮಹಿಳೆಯರು ಏನ್ ಮಾಡಿದಾರಪ್ಪ ಅಂದ್ರ ಭಾರತ ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿದ್ರು. ಕೇಳಿದ ನಮ್ಮ ಪ್ರಶ್ನೆ ಏನಂತ ಕೇಳಿದನಂದ್ರ ಭಾರತ ಸಂವಿಧಾನ ರಚನೆ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾರ. ಎಷ್ಟು ಮಹಿಳೆಯರು ಭಾಗವಹಿಸಿದಾರ? 15 ಮಹಿಳೆಯರು ಭಾಗವಹಿಸಿದಾರ. 15 ಮಹಿಳೆಯರು ರಾಜಕುಮಾರಿ ಅಮೃತ ಕೌರ್ ಅದಾರ, ವಿಜಯಲಕ್ಷ್ಮಿ ಪಂಡಿತ್ ಅದಾರ, ಬೇಗಂ ಐಜಜ್ ರಸೂಲ್ ಅವ್ರ ಅದಾರ, ನೆಕ್ಸ್ಟ್ 4ನೇ ದಾಕ್ಷಾಣಿ ವೆಲಾಯುಧನ್ ಅದಾರ. ಇವ್ರೆಲ್ಲರೂ ಏನ್ ಮಾಡಿದಾರಪ್ಪ ಅಂದ್ರ ಇಲ್ಲಿ ಕೊಟ್ಟಂತ 4 ಜನ ಏನ್ ಮಾಡಿದಾರಪ್ಪ ಅಂದ್ರ ಭಾರತ ಸಂವಿಧಾನ ರಚನೆ ಸಭೆಯಲ್ಲಿ ಏನಂದ್ರ ಭಾಗವಹಿಸಿದ್ರು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಮೇಲಿನ ಎಲ್ಲರೂ ಭಾಗವಹಿಸಿದ್ರು. ಇದು ಏನಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆ ಯಾರಂತ ಕೇಳಿದಾರೆ. ಮುಸ್ಲಿಂ ಮಹಿಳೆ ಯಾರಂದ್ರ ಬೇಗಂ ಐಜಾಜ್ ರಸೂಲ್ ಅನ್ನೋರು ಏನಪ್ಪಾ ಅಂದ್ರ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಏಕೈಕ ಮುಸ್ಲಿಂ ಮಹಿಳೆ ಇದು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೀವು ನೆನಪು ಇಟ್ಕೋರಿ. ಇದು ಏನಪ್ಪಾ ಅಂದ್ರೆ ಈ ಪಿಕ್ಚರ್ ಏನಪ್ಪಾ ಅಂದ್ರ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ಮಹಿಳೆಯರು ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ ನೋಡ್ರಿ. ಇಲ್ಲಿ ತನಕ ಏನಪ್ಪಾ ಅಂದ್ರೆ ಈ ತರಗತಿನ ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದಂತ ಧನ್ಯವಾದಗಳು.